ಸೊ ಪ್ರಾಬ್ಲಮ್ಸ್ನ ಏನು ಮಾಡಬೇಕು ಅಂದರೆ ಸಾಲ್ವ್ ಮಾಡಬೇಕು ಅಂದರೆ ಫಸ್ಟ್ ಪ್ರಾಬ್ಲಮ್ಸ್ನ ಓದೋದು ತಿಳ್ಕೋಬೇಕು, ಹೇಗೆ ಪ್ರಾಬ್ಲಮ್ಸ್ನ ಓದೋದು. ಸೊ ಪ್ರಾಬ್ಲಮ್ಸ್ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಕೂಡ ನೀವೇನು ಮಾಡಬೇಕು ಅಂದರೆ 2 ಸತಿ ಪ್ರಾಬ್ಲಮ್ಸ್ನ ಓದಬೇಕು. ಮೊದಲನೇ ಸತಿ ಏನು ಮಾಡಬೇಕು, ಮೊದಲನೇ ಸತಿ ಫುಲ್ ಪ್ರಾಬ್ಲಮ್ನ ಓದಬೇಕು. ಅಂದರೆ ಹೇಗೆ, ದಿ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ ಟವರ್ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್ ವಿಚ್ ಈಸ್ 30 meters ಅವೇ ಫ್ರಮ್ ದ ಫೂಟ್ ಆಫ್ ದ ಟವರ್ ಈಸ್ 30 degree. ಫೈಂಡ್ ದ ಹೈಟ್ ಆಫ್ ದ ಟವರ್. ಸೊ ಈ ಥರ ಫುಲ್ ಓದಿದಾಗ ಏನಾಗುತ್ತೆ, ಒಂದು ರೌಂಡ್ ಅರ್ಥ ಆಗುತ್ತೆ ಪ್ರಾಬ್ಲಮ್ ಏನು ಅಂತ. ಸೊ ಅದಾದ್ಮೇಲೆ ಏನು, ನೆಕ್ಸ್ಟ್ ಟೈಮ್ ಓದಬೇಕು ಅಂತ ಅಂದಾಗ ಸ್ವಲ್ಪನೇ ಓದಬೇಕು. ಸೊ ಏನಾಗುತ್ತೆ, ದಿ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್. ಆಂಗಲ್ ಆಫ್ ಎಲಿವೇಶನ್ ಏನು, ಟಾಪ್ ಆಫ್ ದ ಟವರ್ ಎಲ್ಲಿಂದ, ಎ ಪಾಯಿಂಟ್ ಆನ್ ದ ಗ್ರೌಂಡ್, ಎ ಪಾಯಿಂಟ್ ಆನ್ ದ ಗ್ರೌಂಡ್. ಆಂಗಲ್ ಆಫ್ ಎಲಿವೇಶನ್ ಕೂಡ ಕೇಳಿದ್ದಾರೆ ಇಲ್ಲಿ. ಸೊ ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಏನು ನಮಗೆ ಗೊತ್ತಿರೋದು, ಸೊ ಮೇಲ್ಗಡೆ ಇದೆ. ಸೊ ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಏನು, ಸೊ ದೇರ್ ಇಸ್ ಸಮಥಿಂಗ್ ಆಕ್ಚುಲಿ ಅಟ್ ದ ಟಾಪ್ ಆಫ್ ದ ಟವರ್. ದೇರ್ ಇಸ್ ಅ ಟವರ್, ಒಂದು ಟವರ್ ಇದೆ. ಟವರ್ ಎಲ್ಲಿ ಮೇಲೆ ಇರುತ್ತೆ, ಗ್ರೌಂಡ್ ಮೇಲೆ ಇರುತ್ತೆ. ಎಲ್ಲಾರ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಆನ್ ದ ಗ್ರೌಂಡ್ ಇಟ್ ಸೆಲ್ಫ್. ಸೊ ಆಂಗಲ್ ಆಫ್ ಎಲಿವೇಶನ್ ಟು ದ ಟಾಪ್ ಆಫ್ ದ ಟವರ್, ಟಾಪ್ ಆಫ್ ದ ಟವರ್ಗೆ ಆಂಗಲ್ ಆಫ್ ಎಲಿವೇಶನ್ ಇಲ್ಲಿ ಫ್ರಮ್ ಎ ಪಾಯಿಂಟ್ ಆನ್ ಎ ಗ್ರೌಂಡ್. ಈ ಪಾಯಿಂಟ್ ನಾನು ಅಂದ್ಕೊಂತೀನಿ ಪಿ ಅಂತ ಕರಿತೀನಿ. ಸೊ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್. ಸೊ ಆಂಗಲ್ ಆಫ್ ಎಲಿವೇಶನ್ ಎಷ್ಟು ಕೊಟ್ಟಿದ್ದಾರೆ, ಓಕೆ, ಆನ್ ದ ಗ್ರೌಂಡ್ ವಿಚ್ ಇಸ್ 30 meters ಅವೇ ಫ್ರಮ್ ದ ಫೂಟ್ ಆಫ್ ದ ಟವರ್. ಈ ಪಾಯಿಂಟ್ ಎಷ್ಟು ದೂರದಲ್ಲಿದೆ, ಈ ಪಾಯಿಂಟ್ ಬಂದು 30 meters away from the foot of the tower. 30 meters away from the foot of the tower is 30 degree. Angle of elevation ಎಷ್ಟು is 30 degree ಅಂತ ಕೊಟ್ಟಿದ್ದಾರೆ. ಇದು 30 degree angle of elevation. So find the height of the tower. Height of the tower ಯಾವುದು, ಇದು height of the tower. So ಇದನ್ನ h ಅಂತ ತಗೊಳ್ಳೋಣ. ಇದನ್ನ ನಾವು ಕಂಡುಹಿಡಿಯಬೇಕು. So we will name other parts. ಸೊ ಎ ಬಿ ಅಂತ ತಗೊಳ್ಳೋಣ. ಸೊ ಈ ಟ್ರಯಾಂಗಲ್ ಅಲ್ಲಿ ದಿಸ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ವಿಚ್ ಇಸ್ ರೈಟ್ ಆಂಗಲ್ ಎಟ್ ಹಿಯರ್. ಇಲ್ಲಿ ಟವರ್ ಮತ್ತೆ ಗ್ರೌಂಡ್ ಮಧ್ಯೆ ಏನಾಗುತ್ತೆ, ರೈಟ್ ಆಂಗಲ್ ಆಗುತ್ತೆ. ಇಲ್ಲಿ ಹಾರಿಜಾಂಟಲ್ ಲೈನ್ ಇದೆ. ಸೊ ಪಾಯಿಂಟ್ ಇಲ್ಲಿ ಇರೋದ್ರಿಂದ ಹಾರಿಜಾಂಟಲ್ ಲೈನ್ ಕೂಡ ಇಲ್ಲೇ ಇದೆ. ಸೊ ಆಂಗಲ್ ಆಫ್ ಎಲಿವೇಶನ್ ಯಾವುದು, ಆಂಗಲ್ ಆಫ್ ಎಲಿವೇಶನ್ ಇದು. ಹಾರಿಜಾಂಟಲ್ ಲೈನ್ ಮತ್ತೆ ಲೈನ್ ಆಫ್ ಸೈಟ್ ಮಧ್ಯೆ ಇರೋದು. ಸೊ ದಿಸ್ ಇಸ್ ಮೈ ಲೈನ್ ಆಫ್ ಸೈಟ್. ಓಕೆ. ಸೊ ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದ್ರೆ ವಿಲ್ ಜಸ್ಟ್ ಸಿ ಲೈಕ್ ಇದನ್ನ ಏನಂತ ನೋಡೋಣ. ಇದು ಯಾವ ತರ ಕಾಣಿಸ್ತಾ ಇದೆ, ರೈಟ್ ಆಂಗಲ್ ಟ್ರಯಾಂಗಲ್ ತರ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು ಆಂಗಲ್ ಏನಾಗಿದೆ 90 degree ಇದೆ. ಸೊ ಟ್ರಯಾಂಗಲ್ ಯಾವುದು, ಎ ಬಿ ಪಿ. ಟ್ರಯಾಂಗಲ್ ಯಾವುದು, ಟ್ರಯಾಂಗಲ್ ಬಂದು ಎ ಬಿ ಪಿ. ಓಕೆ ಫೈನ್. ಸೊ ಇವಾಗ ನಾವು ಕಂಡುಹಿಡಿಬೇಕಾಗಿರೋ ಸೈಡ್ ಯಾವುದು, ಸೊ ಎ ಬಿ. ಕಂಡುಹಿಡಿಬೇಕಾಗಿರೋ ಸೈಡ್ ಬಂದು ಎ ಬಿ. ರೆಫರೆನ್ಸ್ ಆಂಗಲ್ ಯಾವುದು, ರೆಫರೆನ್ಸ್ ಆಂಗಲ್ ಬಂದು ಆಂಗಲ್ ಆಫ್ ಎಲಿವೇಶನ್ ಬಂದು 30 degree. ಸೊ ಈ ಎ ಬಿ ಏನಾಗುತ್ತೆ ಆ ಸೈಡ್ಗೆ, ಇಟ್ ವಿಲ್ ಬಿಕಮ್, ಈ ಎ ಬಿ ಏನಾಗುತ್ತೆ ಆಂಗಲ್ಗೆ, ಸೊ ದಿಸ್ ವಿಲ್ ಬಿಕಮ್ ಆಪೋಸಿಟ್ ಸೈಡ್. ಓಕೆ. ಸೊ ನಮ್ಗೆ ಯಾವುದೋ ಒಂದು ಸೈಡ್ ಕೊಟ್ಟಿದ್ದಾರೆ, ಯಾವುದೋ ಬಿ ಪಿ. ಬಿ ಪಿ ಇಸ್ ಈಕ್ವಲ್ ಟು 30 meters. ಈ ಸೈಡ್ ಏನಾಗುತ್ತೆ, ಈ ಸೈಡ್ ಬಂದು ಅಡ್ಜಸೆಂಟ್ ಆಗುತ್ತೆ. ಈ ಸೈಡ್ ಬಂದು ಅಡ್ಜಸೆಂಟ್ ಆಗುತ್ತೆ. ಸೊ ನಾವು ಕಂಡುಹಿಡಿಬೇಕಾಗಿರೋ ಸೈಡು ಯೂಸ್ ಆಗಬೇಕಾದಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವುದು, ಸೊ ನಮ್ಗೆ ಬೇಕಾಗಿರೋ ಸೈಡ್ಸ್ ಯಾವುದು, ಆಪೋಸಿಟ್ ಮತ್ತೆ ಅಡ್ಜಸೆಂಟ್. ಸೊ ಇವೆರಡು ಇರುವಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು, ಇವೆರಡು ಇರುವಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಬಂದ್ಬಿಟ್ಟು ಟ್ಯಾನು ಅಥವಾ ಕಾಟ್. ಸೊ ಟ್ಯಾನು ಅಥವಾ ಕಾಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಯೂಸ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ ಇಲ್ಲಿ, ನನಗೆ ಟ್ಯಾನ್ ಚೆನ್ನಾಗಿ ಬರುತ್ತೆ. ಸೊ ಐ ವಿಲ್ ಬಿ ಗೋಯಿಂಗ್ ಆ್ಯಂಡ್ ಯೂಸಿಂಗ್ ಟ್ಯಾನ್. ನನಗೆ ಟ್ಯಾನ್ ಚೆನ್ನಾಗಿ ಬರೋದ್ರಿಂದ ಟ್ಯಾನ್ ಯೂಸ್ ಮಾಡ್ತೀನಿ. ಸೊ ಟ್ಯಾನ್ ಆಫ್ 30 degree is equal to, ಸೊ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಯಾವುದು, ಆಪೋಸಿಟ್ ಬಂದು ಎ ಬಿ, ಅಡ್ಜಸೆಂಟ್ ಬಂದು ಬಿ ಪಿ. ಓಕೆ. ಸೊ ಎ ಬಿ ಏನು, ಎ ಬಿ ಬಂದು ಹೆಚ್ ಬೈ 30 ಆಯಿತು. ಸೊ ಟ್ಯಾನ್ 30 ಎಷ್ಟು, ಟ್ಯಾನ್ 30 ವ್ಯಾಲ್ಯೂ ಬಂದ್ಬಿಟ್ಟು 1/√3. 1/√3 is equal to h by 30. ಸೊ ಇದೇನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದರೆ 30 into 1 is equal to h into √3. ಸೊ ಇದನ್ನ ಯಾವ ಥರ ಬರಿಬೋದು, 30/√3 is equal to h. ಇದು ಕೆಳಗಡೆಗೆ ಹೋಗುತ್ತೆ. ಸೊ is equal to, ಇದನ್ನ ಯಾವ ಥರ ಬರಿಬೋದು, ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ 3 into 10 divided by √3 is equal to h. ಇದನ್ನ ಯಾವ ಥರ ಬರಿಬೋದು ಅಂದರೆ √3 into √3 into 10 divided by √3 is equal to h. ಒಂದು √3 ಮತ್ತೆ ಇನ್ನೊಂದು √3 ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ h ಎಷ್ಟಾಗುತ್ತೆ, h is equal to 10√3. ಯೂನಿಟ್ ಏನು, ಮೀಟರ್ಸ್. ಸೊ ದಿಸ್ ಇಸ್ ಅನ್ ಆನ್ಸರ್. ಸೊ ಇಲ್ಲಿ ನೋಡೋದಲ್ಲ ಹೇಗೆ ಮಾಡ್ದೋ ಅಂತ. ಫಸ್ಟ್ ನಾವೇನು ಮಾಡ್ದೋ ಅಂತಂದ್ರೆ ಫಸ್ಟ್ ಡಯಾಗ್ರಾಮ್ ಹಾಕ್ತು. ಡಯಾಗ್ರಾಮ್ ಹಾಕ್ಬೇಕಂದ್ರೆ ಪ್ರಾಬ್ಲಮ್ ಓದ್ಬಿಟ್ಟು ಏನು ಮಾಡ್ದೋ, ಡಯಾಗ್ರಾಮ್ ಹಾಕ್ತು. ಪ್ರಾಬ್ಲಮ್ ಓದ್ಬಿಟ್ಟು ಡಯಾಗ್ರಾಮ್ ಹಾಕಿದಾಗ ನಾವೇನು ಮಾಡ್ದೋ, ಫಸ್ಟ್ ಸೈಡ್ಸ್ಗಳು ಯಾವ ಸೈಡ್ ಕೊಟ್ಟಿದ್ದಾರೆ, ಯಾವ ಸೈಡ್ ಕೊಟ್ಟಿಲ್ಲ, ರೆಫರೆನ್ಸ್ ಆಂಗಲ್ ಯಾವುದು, ಈ ಮೂರನ್ನು ಬರ್ಕೊಂಡು. ರೆಫರೆನ್ಸ್ ಆಂಗಲ್ ಯಾವುದು 30 degree. ಸೊ ಆಮೇಲೆ ಸೈಡ್ಸ್ ನಮಗೆ ಕಂಡುಹಿಡಿಬೇಕಾಗಿರೋ ಸೈಡ್ ಯಾವುದು, ಎ ಬಿ.
ವಿ ನೀಡ್ ಟು ಫೈಂಡ್ ಎ ಬಿ. ಆಮೇಲೆ ಬಿ ಪಿ ಸೈಡ್ ಕೂಡ ಕೊಟ್ಟಿದ್ದಾರೆ, ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಆ ವ್ಯಾಲ್ಯೂ ಕೊಟ್ಟಿರೋ ಸೈಡ್ ಬರ್ಕೊಂಡು, ಸೊ ಈ ರೆಫರೆನ್ಸ್ ಆಂಗಲ್ಗೆ ಈ ಸೈಡ್ಸ್ ಕೂಡ ಏನಾಗುತ್ತೆ ಅನ್ನೋ ನೋಡ್ಕೊಂಡು, ಸೊ ನೋಡ್ಕೊಂಡಾಗ ಏನಾಯ್ತು, ಆಪೋಸಿಟ್ ಆಗುತ್ತೆ ಮತ್ತೆ ಅಡ್ಜಸೆಂಟ್ ಆಗುತ್ತೆ ಅಂತ ಗೊತ್ತಾಯ್ತು. ಇದಕ್ಕೆ ಬೇಕಾಗಿರುವಂತ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು ಅಂತ ಐಡೆಂಟಿಫೈ ಮಾಡ್ದು. ಸೊ ವಿ ಹ್ಯಾವ್ ಟೇಕನ್ ಟ್ಯಾನ್. ಸೊ ಟ್ಯಾನ್ ಅಪ್ಲೈ ಮಾಡ್ಬಿಟ್ಟು, ಸೊ ವ್ಯಾಲ್ಯೂ ಆಫ್ ಟ್ಯಾನ್ ಹಾಕ್ದು, ಸೊ ಸಬ್ಸ್ಟಿಟ್ಯೂಟ್ ಮಾಡ್ದು. ಫೈನಲಿ ವಿ ಗಾಟ್ ದ ಆನ್ಸರ್ ಆಸ್ h is equal to 10√3 meters. ಗೊತ್ತಾಯ್ತಲ್ಲ. ಸೊ ಸ್ಟೂಡೆಂಟ್ಸ್ ಇವಾಗ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಸೊ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಏನು, ಮೊದಲನೇ ಸತಿ ಹೇಳ್ದಂಗೆ ಫುಲ್ ಪ್ರಾಬ್ಲಮ್ ಓದ್ಬಿಡೋಣ. ಅನ್ ಅಬ್ಸರ್ವರ್ 1.5 meter tall is 28.5 meters away from a chimney. ಅಬ್ಸರ್ವರ್ ಹೈಟ್ ಎಷ್ಟು ಗಿವನ್ ಬರೀರಿ. ಫಸ್ಟ್ ಗಿವನ್ ಬರೆದಾಗ ಅಬ್ಸರ್ವರ್ ಹೈಟ್ ಎಷ್ಟು 1.5 meters. ಆಮೇಲೆ ಏನು, ಈಸ್ ಅವೇ ಫ್ರಮ್ ಎ ಚಿಮಿನಿ ಎಷ್ಟು 28.5 meters ಅವೇ, ಓಕೆ, ಫ್ರಮ್ ಎ ಚಿಮಿನಿ. ಸೊ ಅಬ್ಸರ್ವರ್ ಇಲ್ಲಿದ್ದಾನೆ, ಓಕೆ, ಆನ್ ಎ ಗ್ರೌಂಡ್. ಸೊ ಅಬ್ಸರ್ವರ್ ಇದ್ದಾನೆ, ಚಿಮಿನಿ ಇದೆ. ಸೊ ದರ್ ಇಸ್ ಎ ಚಿಮಿನಿ. ಈಗ ಇದು ಅಬ್ಸರ್ವರ್ ಓ ಆಯ್ತು ಅಂತಂದ್ರೆ ಚಿಮಿನಿಗೂ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ, ದಿಸ್ ಈಸ್ ಅರೌಂಡ್ 28.5 meters ಅವೇ ಫ್ರಮ್ ದ ಚಿಮಿನಿ. ಆಮೇಲೆ ಅಬ್ಸರ್ವರ್ ಹೈಟ್ ಎಷ್ಟು, ಅಬ್ಸರ್ವರ್ ಹೈಟ್ ಬಂದ್ಬಿಟ್ಟು 1.5 meters. ಅಬ್ಸರ್ವರ್ ಹೈಟ್ ಬಂದ್ಬಿಟ್ಟು ಎಷ್ಟು 1.5 meters. ಸೊ ಅಲ್ಲಿಗೆ ನಮಗೆ ಅಬ್ಸರ್ವರ್ ಹೈಟ್ ಇದಾಯ್ತು ಅಂತಂದ್ರೆ ಹಾರಿಜಾಂಟಲ್ ಲೈನ್ ಎಲ್ಲಿ ಬರುತ್ತೆ, ಹಾರಿಜಾಂಟಲ್ ಲೈನ್ ಬಂದ್ಬಿಟ್ಟು ಇದೇ ಬರುತ್ತೆ, ಹಾರಿಜಾಂಟಲ್ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ದ ಗ್ರೌಂಡ್. ಓಕೆ, ಸೊ ಇದಾದ್ಮೇಲೆ ಆಂಗಲ್ ಆಫ್ ಎಲಿವೇಶನ್ ಅಂತ ಹೇಳ್ತಾರೆ. ಆಂಗಲ್ ಆಫ್ ಎಲಿವೇಶನ್ ಏನಾಗುತ್ತೆ, ಟಾಪ್ ಆಫ್ ದ ಟವರ್ಗೆ ಆಂಗಲ್ ಆಫ್ ಎಲಿವೇಶನ್ ಎಷ್ಟು ಬರುತ್ತೆ, ಆಂಗಲ್ ಆಫ್ ಎಲಿವೇಶನ್ ಇಲ್ಲಿ ಬರುತ್ತೆ. ಸೊ ಆಂಗಲ್ ಆಫ್ ಎಲಿವೇಶನ್ ವಿಲ್ ಬಿ ಬಿಟ್ವೀನ್ ಲೈನ್ ಆಫ್ ಸೈಟ್ ಮತ್ತೆ ಹಾರಿಜಾಂಟಲ್ ಲೈನ್. ಇದು ಲೈನ್ ಆಫ್ ಸೈಟ್, ಇದು ಹಾರಿಜಾಂಟಲ್ ಲೈನ್. ಸೊ ಆಂಗಲ್ ಆಫ್ ಎಲಿವೇಶನ್ ಎಷ್ಟು, ಇದು ಬಂದು 45 ಡಿಗ್ರಿ. ಓಕೆ, ಸೊ ಇದು ಬಂದು 45 ಡಿಗ್ರಿ. ಸೊ ವಾಟ್ ಈಸ್ ದ ಹೈಟ್ ಆಫ್ ದ ಚಿಮಿನಿ. ಸೊ ಟೋಟಲ್ ಹೈಟ್ ಆಫ್ ದ ಚಿಮಿನಿ ಯಾವುದು, ಗ್ರೌಂಡ್ ನಿಂದ ತಗೋಬೇಕು. ಹೈಟ್ ಆಫ್ ದ ಚಿಮಿನಿ ಎಷ್ಟು, ಹೈಟ್ ಆಫ್ ದ ಚಿಮಿನಿ ಬಂದು ಇದು ಫುಲ್ಲು ಹೆಚ್, ಇದಿಷ್ಟು ಕಂಡುಹಿಡಿಬೇಕು. ಸೊ ಇವಾಗ ನೇಮ್ ಮಾಡೋಣ. ಸೊ ಎ ಬಿ ಸಿ ಅಂಡ್ ಡಿ. ಓಕೆ, ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಯಾವುದು ನಮ್ಗೆ ಕಾಣಿಸ್ತಾ ಇರೋದು, ರೈಟ್ ಆಂಗಲ್ ಟ್ರಯಾಂಗಲ್ ಬಂದ್ಬಿಟ್ಟು, ರೈಟ್ ಆಂಗಲ್ ಟ್ರಯಾಂಗಲ್ ಯಾವುದು, REGHT, ರೈಟ್ ಆಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಯಾವ್ದು ಬರುತ್ತೆ, ರೈಟ್ ಆಂಗಲ್ ಟ್ರಯಾಂಗಲ್ ಬಂದ್ಬಿಟ್ಟು ಟ್ರಯಾಂಗಲ್ ABC, ಟ್ರಯಾಂಗಲ್ ABC. ಸೊ ಇಲ್ಲಿ ಇನ್ನೊಂದು ನೋಡ್ಬೋದು ಏನಂತ ಅಂದ್ರೆ OD is equal to BC. ಇಲ್ಲಿ ಯಾವುದು, ಸೊ ಇದೇನಿದೆಯಲ್ಲ ಇದು ಇವೆರಡು ಕೂಡ ಈಕ್ವಲ್ ಆಗಿರುತ್ತೆ. ಸೊ OD is equal to BC. ಯಾಕೆ ಅಂತಂದ್ರೆ ಅದು ರೆಕ್ಟಾಂಗಲ್ ಫಾರ್ಮ್ ಆಗಿರುತ್ತೆ. OD is equal to BC. ಸೊ ರೆಕ್ಟಾಂಗಲ್ ಫಾರ್ಮ್ ಅಂತಂದ್ರೆ ಇದು ಕೂಡ 28.5 ಆಗುತ್ತೆ, ಇದು 1.5 ಇರೋದ್ರಿಂದ ಇದು ಏನಾಗುತ್ತೆ, ಇದು 1.5 ಆಗುತ್ತೆ. ಸೊ OD is equal to BC ಒಂದದು. ಇನ್ನೊಂದೇನು, BO is equal to CD. BO is equal to CD. ಸೊ ಎರಡು ಹಾಕಿದೆ ನಾನು ಅಲ್ಲಿಗೆ. ಸೊ ನಮಗೆ ಇವಾಗ ಏನು ಬೇಕು, ನಮಗೆ ಹೈಟ್ ಕಂಡುಹಿಡಿಬೇಕಂದ್ರೆ AC1 ಕಂಡುಹಿಡಿಬೇಕು. ಸೊ AC is equal to ಕ್ವಶನ್ ಮಾರ್ಕ್, AC1 ಕಂಡುಹಿಡಿಬೇಕು, AC1 ಕಂಡುಹಿಡಿಬೇಕು. ಅದಾದ್ಮೇಲೆ ಏನು, ಸೊ ನಮಗೆ BC ಗೊತ್ತಿದೆ. ಸೊ BC ಗೊತ್ತಿದೆ, ಆಂಗಲ್ ಗೊತ್ತಿದೆ. ಸೊ ನಮ್ಗೆ ಗೊತ್ತಿರೋ ಸೈಟ್ಸ್ ಯಾವ್ದು, AC ಕಂಡುಹಿಡಿಬೇಕು, BC ಗೊತ್ತಿದೆ ನಮಗೆ. BC ಬಂದ್ಬಿಟ್ಟು ಏನು 28.5 meters. BC ಬಂದ್ಬಿಟ್ಟು 28.5 meters. ರೆಫರೆನ್ಸ್ ಆಂಗಲ್ ಯಾವುದು, ರೆಫರೆನ್ಸ್ ಆಂಗಲ್ ಬಂದು 45 ಡಿಗ್ರಿ. ಸೊ ಈ ರೆಫರೆನ್ಸ್ ಆಂಗಲ್ಗೆ AC ಏನಾಗುತ್ತೆ, AC ಬಂದ್ಬಿಟ್ಟು ಆಪೋಸಿಟ್ ಆಗುತ್ತೆ. ಸೊ ಅದೇ BC ಬಂದು ಏನಾಗುತ್ತೆ, BC ಬಂದು ಅಡ್ಜಸೆಂಟ್ ಆಗುತ್ತೆ. ಸೊ ಇದಕ್ಕೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು, ಟ್ಯಾನು ಅಥವಾ ಕಾಟ್. ಸೊ ನನಗೆ ಗೊತ್ತಿರೋದು ಯಾವುದು, ಟ್ಯಾನ್. ಸೊ ನಾನು ಏನು ಮಾಡ್ತೀನಿ, ಟ್ಯಾನ್ ಯೂಸ್ ಮಾಡ್ತೀನಿ. ಸೊ ಟ್ಯಾನ್ ಆಫ್ 45 ಡಿಗ್ರಿ ಈಸ್ ಈಕ್ವಲ್ ಟು, ಟ್ಯಾನ್ ಆಫ್ 45 ಡಿಗ್ರಿ ಈಸ್ ಈಕ್ವಲ್ ಟು ಏನಾಗುತ್ತೆ, AC ಬೈ BC, ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ ಬೈ adjacent, so AC by BC. Okay, so tan 45 ಎಷ್ಟು, tan 45 ಬಂದ್ಬಿಟ್ಟು 1 is equal to AC ವ್ಯಾಲ್ಯೂ ಎಷ್ಟು, AC ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ BC ವ್ಯಾಲ್ಯೂ ಎಷ್ಟು, BC ವ್ಯಾಲ್ಯೂ ಬಂದ್ಬಿಟ್ಟು 28.5. ಸೊ AC is equal to ಎಷ್ಟಾಗುತ್ತೆ, 28.5 meters. ಓಕೆ, ಸೊ ಗೊತ್ತಾಯ್ತಲ್ಲ AC ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಯ್ತು, ಕಂಡುಹಿಡಿದು. ಸೊ ಹೈಟ್ ಆಫ್ ದ ಚಿಮಿನಿ ಏನು, ಸೊ ಹೈಟ್ ಆಫ್ ದ ಚಿಮಿನಿ ನೋಡಿ AC ಪ್ಲಸ್ DC. ಸೊ ಹೈಟ್ ಆಫ್ ದ ಚಿಮಿನಿ ಇಸ್ ಈಕ್ವಲ್ ಟು ಎಷ್ಟು, AC ಪ್ಲಸ್ DC. AC ವ್ಯಾಲ್ಯೂ ಎಷ್ಟು, AC ವ್ಯಾಲ್ಯೂ ಬಂದು 28.5 meters ಪ್ಲಸ್ 1.5 meters. ಸೊ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ, ಹೈಟ್ ಆಫ್ ದ ಚಿಮಿನಿಗೆ 30 meters ಬರುತ್ತೆ. ಸೊ ಗೊತ್ತಾಯ್ತಲ್ಲ,
ಇಲ್ಲೂ ಕೂಡ ನಾವೇನ್ ಮಾಡ್ದು ಫಸ್ಟ್ ಡಯಾಗ್ರಾಮ್ ಹಾಕ್ತು, ಡಯಾಗ್ರಾಮ್ ಹಾಕಿದ್ಮೇಲೆ ಏನ್ ಮಾಡ್ದು ರೆಫರೆನ್ಸ್ ಆಂಗಲ್ ಯಾವುದು ಅಂತ ನೋಡ್ಕೊಂಡು, ರೆಫರೆನ್ಸ್ ಆಂಗಲ್ ಯಾವುದು ಅಂತ ನೋಡ್ಕೊಂಡ್ಮೇಲೆ ಸೊ ಆ ರೆಫರೆನ್ಸ್ ಆಂಗಲ್ ಕಂಡುಹಿಡಿಬೇಕಾಗಿರೋ ಸೈಡ್ಗೆ ಮತ್ತೆ ಕೊಟ್ಟಿರೋ ಸೈಡ್ಗೆ ಏನಾಗುತ್ತೆ ಅಂತ ಬರ್ದು ಅದ್ರ ಮೇಲೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಐಡೆಂಟಿಫೈ ಮಾಡ್ದು, ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಐಡೆಂಟಿಫೈ ಮಾಡಿ ವ್ಯಾಲ್ಯೂಸ್ ಹಾಕಿ ಆನ್ಸರ್ ಕಂಡುಹಿಡಿದು. ಈಗ ನೋಡ್ತಾ ಇದಿಲ್ಲ, ದೀಸ್ ಪ್ರಾಬ್ಲಮ್ಸ್ ಆರ್ ವೆರಿ ಸಿಂಪಲ್, ತುಂಬಾ ಈಸಿ. ಏನಂತ ಅಂದ್ರೆ ನಾವು ಡಯಾಗ್ರಾಮ್ಸ್ ನ ಕರೆಕ್ಟ್ ಆಗಿ ಹಾಕ್ಬೇಕಷ್ಟೇ. ಸೊ ಮೂರನೇ ಪ್ರಾಬ್ಲಮ್ ಇಲ್ಲಿ ನೋಡಿ, ದಿ ಲೆಂತ್ ಆಫ್ ದ ಶಾಡೋ ಆಫ್ ಎ ಟವರ್ ಆನ್ ಎ ಪ್ಲೇನ್ ಗ್ರೌಂಡ್ ಈಸ್ √3 ಟೈಮ್ಸ್ ದ ಹೈಟ್ ಆಫ್ ದ ಟವರ್. ಅಂದ್ರೆ ಓಕೆ, ಇಲ್ಲಿ ಏನಾಗ್ತಾ ಇದೆ, ಒಂದು ಟವರ್ ಇದೆ, ಟವರ್ದು ಶಾಡೋ ಇದೆ ಆನ್ ಎ ಗ್ರೌಂಡ್. ಸೊ ಈ ಟವರ್ ಇದೆ, ಸೊ ಇದು ಟವರ್, ಸೊ ಇದು ಗ್ರೌಂಡ್. ಈ ಗ್ರೌಂಡ್ ಅಲ್ಲಿ ಏನಾಗಿದೆ, ಶಾಡೋ ಬಿದ್ದಿದೆ. ಎಲ್ಲಿವರೆಗೂ ಶಾಡೋ ಬಿದ್ದಿದೆ, ಇಲ್ಲಿವರೆಗೂ ಶಾಡೋ ಬಿದ್ದಿದೆ ಅಂತ ಅನ್ಕೊಳ್ಳೋಣ. ಓಕೆ, ದಿಸ್ ಇಸ್ ಅ ಟವರ್ ಎ ಬಿ. ಓಕೆ, ಅಂಡ್ ಶಾಡೋ ಇಸ್ ಅಪ್ ಟು ಸಿ. ಓಕೆ, ಸೊ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಸನ್ ಅಂತಂದ್ರೆ ಸನ್ ಇಲ್ಲಿದೆ ಅಂತ ಅನ್ಕೊಳ್ಳೋಣ. ಸೊ ಆಂಗಲ್ ಆಫ್ ಎಲಿವೇಶನ್ ಆಫ್ ಸನ್ ಏನ್ ಬರುತ್ತೆ, ಇಲ್ಲೇ ಬರುತ್ತೆ. ಆಂಗಲ್ ಆಫ್ ಎಲಿವೇಶನ್ ದಿಸ್ ವಿಲ್ ಬಿ ಥೀಟಾ. ಸೊ ವಾಟ್ ವಿ ನೀಡ್ ಟು ಫೈಂಡ್, ಏನ್ ಕಂಡುಹಿಡಿಬೇಕು ನಾವು, ಫೈಂಡ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಸನ್. ಸೊ ಥೀಟಾ ಎಷ್ಟು ಅಂತ ಕಂಡುಹಿಡಿಬೇಕು. ಥೀಟಾ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಗೊತ್ತಾಯ್ತಲ್ಲ. ಸೊ ಆಮೇಲೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ ಇವರು, ದಿ ಲೆಂತ್ ಆಫ್ ದ ಶಾಡೋ. ಲೆಂತ್ ಆಫ್ ದ ಶಾಡೋ ಅದು, ಶಾಡೋ ಲೆಂತ್ ಎಷ್ಟು, ಶಾಡೋ ಲೆಂತ್ ಇಸ್ ಈಕ್ವಲ್ ಟು √3 ಇಂಟು ಹೈಟ್ ಆಫ್ ಟವರ್. ಹೈಟ್ ಆಫ್ ಟವರ್ ಯಾವುದು, ಇದು ಹೈಟ್ ಆಫ್ ಟವರ್, ಇದು ಲೆಂತ್ ಆಫ್ ದ ಶಾಡೋ. ಓಕೆ, ಲೆಂತ್ ಆಫ್ ದ ಶಾಡೋ. ಸೊ ಎಲ್ ಇಸ್ ಈಕ್ವಲ್ ಟು ಏನಾಯ್ತು, √3 ಇಂಟು ಹೆಚ್ ಆಯ್ತು. ಸೊ ಎಲ್ ಬೈ ಹೆಚ್ ಇಸ್ ಈಕ್ವಲ್ ಟು ಏನಾಯ್ತು, √3 ಆಯ್ತು. ಎಲ್ ಬೈ ಹೆಚ್ ಏನಾಯ್ತು, √3 ಆಯ್ತು. ಸೊ ಇದನ್ನ ನೋಡ್ದಕ್ಕೆ ಈ ರೆಫರೆನ್ಸ್ ಆಂಗಲ್ಗೆ, ಸೊ ಇದನ್ನ ಡಯಾಗ್ರಾಮ್ ಹಾಕ್ದು. ಸೊ ಇದೊಂದು ಆಯ್ತು, ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳೋಣ. ಸೊ ಇದನ್ನ ನೋಡ್ದಕ್ಕೆ ಇದನ್ನ ರೆಫರೆನ್ಸ್ ಆಂಗಲ್ ಥೀಟಾ ಕಂಡುಹಿಡಿಬೇಕು ನಾವು. ಸೊ ಥೀಟಾ ರೆಫರೆನ್ಸ್ ಆಂಗಲ್ ಅಂತ ತಗೊಂಡ್ರೆ, ಸೊ ಎಲ್ ಏನಾಗುತ್ತೆ, ಎಲ್ ಬಂದ್ಬಿಟ್ಟು ಅಡ್ಜಸೆಂಟ್ ಆಗುತ್ತೆ. ಎಲ್ ಬಂದ್ಬಿಟ್ಟು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು ಬಿ ಸಿ. ಸೊ ಎ ಬಿ ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ ಟು ಹೆಚ್ ಇಸ್ ಈಕ್ವಲ್ ಟು ಆಪೋಸಿಟ್ ಆಗುತ್ತೆ. ಸೊ ಆಪೋಸಿಟ್ ಮತ್ತೆ ಅಡ್ಜಸೆಂಟ್ ಇರುವಂತ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವುದು, ಟ್ಯಾನ್ ಮತ್ತೆ ಕಾಟ್. ಸೊ ನಾನು ಟ್ಯಾನ್ ಅಪ್ಲೈ ಮಾಡ್ತೀನಿ, ಯಾಕಂದ್ರೆ ಟ್ಯಾನ್ ಗೊತ್ತಿದೆ ನನಗೆ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನಾಯ್ತು, ಆಪೋಸಿಟ್ ಬೈ ಅಡ್ಜಸೆಂಟ್. ಇಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಯಾವುದು, ಆಪೋಸಿಟ್ ಯಾವುದು, ಆಪೋಸಿಟ್ ಬಂದು ಎ ಬಿ, ಅಡ್ಜಸೆಂಟ್ ಬಂದು ಬಿ ಸಿ. ಸೊ ಹೆಚ್ ಬೈ ಎಲ್. ಸೊ ಇಕ್ವೇಶನ್ 1 ಅಲ್ಲಿ ಏನು, ಈಕ್ವೇಶನ್ 1 ಅಲ್ಲಿ ಏನು, ಹೆಚ್ ಬೈ ಎಲ್ ಇದೆ. ಸೊ ಇದೇನಾಗುತ್ತೆ ಇದು, ಸೊ ಇದನ್ನ ಯಾವ ತರ ಬರಬಹುದು, ಎಲ್ ಬೈ ಹೆಚ್ ನ ಹೆಚ್ ಬೈ ಎಲ್ ಇಸ್ ಇಕ್ವಲ್ ಟು 1/√3 ಆಗುತ್ತೆ. ಸೊ ಉಲ್ಟಾ ಆಗುತ್ತೆ ಅಷ್ಟೇ. ಸೊ ಟ್ಯಾನ್ ಥೀಟಾ ಇಸ್ ಇಕ್ವಲ್ ಟು ಅಲ್ಲಿಗೆ ಏನಾಯ್ತು, ಟ್ಯಾನ್ ಥೀಟಾ ಇಸ್ ಇಕ್ವಲ್ ಟು ಹೆಚ್ ಬೈ ಎಲ್ ಇಸ್ ಇಕ್ವಲ್ ಟು 1/√3. ಸೊ ಟ್ಯಾನ್ ವ್ಯಾಲ್ಯೂ ಎಷ್ಟು ಬರುತ್ತೆ 1/2ಗೆ, ಸೊ ಟ್ಯಾನ್ ವ್ಯಾಲ್ಯೂ ಬಂದ್ಬಿಟ್ಟು ಟ್ಯಾನ್ 60 ಡಿಗ್ರಿ ಬರುತ್ತೆ. ಸೊ ಆನ್ಸರ್ ಎಷ್ಟು, ಥೀಟಾ ಇರೋ ಜಾಗದಲ್ಲಿ ಏನಿದೆ, ಥೀಟಾ ಇರೋ ಜಾಗದಲ್ಲಿ 60 ಡಿಗ್ರಿ ಇದೆ. ಸೊ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ಅಂದ್ರೆ ಏನು, ಆಂಗಲ್ ಆಫ್ ಎಲಿವೇಶನ್ ಎಷ್ಟು ಬಂತು, ಆಂಗಲ್ ಆಫ್ ಎಲಿವೇಶನ್ ಇಸ್ ಈಕ್ವಲ್ ಟು 60 ಡಿಗ್ರಿ. ನೋಡೋದ್ರಲ್ಲ ಹೀಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ತುಂಬಾ ಸುಲಭ, ಏನಿಲ್ಲ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬರುತ್ತೆ. ರೈಟ್ ಆಂಗಲ್ ಟ್ರಯಾಂಗಲ್ ಬಂದಾಗ ರೆಫರೆನ್ಸ್ ಆಂಗಲ್ ಕೊಡ್ತಾರೆ. ರೆಫರೆನ್ಸ್ ಆಂಗಲ್ ಏನು, ಯೂಶಲಿ ರೆಫರೆನ್ಸ್ ಆಂಗಲ್ ಆಂಗಲ್ ಆಫ್ ಎಲಿವೇಶನ್, ಆಂಗಲ್ ಆಫ್ ಡಿಪ್ರೆಷನ್. ಸೊ ರೆಫರೆನ್ಸ್ ಆಂಗಲ್ಗೆ ಸೈಡ್ಸ್ ಏನಾಗುತ್ತೆ ಚೆಕ್ ಮಾಡ್ಕೊಬೇಕು, ಅದ್ರ ಮೇಲೆ ಕಂಡುಹಿಡಿಬೇಕು. ಇಷ್ಟೊತ್ತವರೆಗೂ ನಾವೇನ್ ಮಾಡ್ದು ಅಂದ್ರೆ ಒಂದೇ ಟ್ರಯಾಂಗಲ್ ಬರುವಂತ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ದು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ 2 ಟ್ರಯಾಂಗಲ್ಸ್ ಬರುವಂತ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋದಾಗ ಏನಾಗುತ್ತೆ, ಇಲ್ಲಿ ನೋಡಿ, ಫ್ರಮ್ ಎ ಪಾಯಿಂಟ್ ಆನ್ ಎ ಗ್ರೌಂಡ್ ದ angles of elevation of the bottom and top of a tower fixed at the top of a 20-meter high building. So ಒಂದು ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಮೇಲೆ ಟವರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 20 ಮೀಟರ್ ಹೈ ಬಿಲ್ಡಿಂಗ್ ಅಲ್ಲಿ there is a tower. So from a point on a ground the angle of elevation of the bottom and top of the tower fixed at the top of a 20-meter high building are 45 ಡಿಗ್ರಿ ಮತ್ತೆ 60 ಡಿಗ್ರಿ ರೆಸ್ಪೆಕ್ಟಿವ್ಲಿ. ಸೊ ಅಂದ್ರೆ ಹೇಳ್ತಾ ಇರೋದೇನು, ಒಂದು ಗ್ರೌಂಡ್ ಇದೆ. ಸೊ ಗ್ರೌಂಡ್ ಮೇಲೆ ಏನಾಗಿದೆ ಅಂದ್ರೆ ದೇರ್ ಇಸ್ ಎ ಬಿಲ್ಡಿಂಗ್. ಓಕೆ, ದೇರ್ ಇಸ್ ಎ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಹೈಟ್ ಎಷ್ಟಿದೆ, ಈ ಬಿಲ್ಡಿಂಗ್ ಹೈಟ್ ಬಂದ್ಬಿಟ್ಟು 20 ಮೀಟರ್ಸ್ ಇದೆ. ಈ ಬಿಲ್ಡಿಂಗ್ ಹೈಟ್ ಬಂದ್ಬಿಟ್ಟು 20 ಮೀಟರ್ಸ್ ಇದೆ. ಇದ್ರ ಮೇಲ್ಗಡೆ ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಕನೆಕ್ಟೆಡ್ ಎ ಟವರ್. ಸೊ ಟವರ್ ಇದೆ. ಸೊ ಈ ಪಾಯಿಂಟ್ ಪಿ ಇಂದ ಏನಾಗ್ತಾ ಇದೆ, ಸೊ ದೇ ಆರ್ ಸೀಯಿಂಗ್ ದ ಫೂಟ್ ಆಫ್ ದ ಟವರ್. ಮತ್ತೆ ಸೊ ಫೂಟ್ ಆಫ್ ದ ಟವರ್ಗೆ ನಮ್ಮ ಲೈನ್ ಆಫ್ ಸೈಟ್ ಇದಾಯ್ತು.
ಸೊ ಟಾಪ್ ಆಫ್ ದ ಟವರ್ಗೆ ನಮ್ದು ಏನಾಗುತ್ತೆ ಲೈನ್ ಆಫ್ ಸೈಟ್ ಇದಾಗ್ತಾ ಇದೆ. ಸೊ ಫೂಟ್ ಆಫ್ ದ ಟವರ್ ಮತ್ತೆ ಟಾಪ್ ಆಫ್ ದ ಟವರ್. ಸೊ ದ ಆಂಗಲ್ಸ್ ಆಫ್ ಎಲಿವೇಶನ್ ಆಫ್ ದ ಬಾಟಮ್ ಅಂಡ್ ಟಾಪ್ ಆಫ್ ದ ಟವರ್ ಫಿಕ್ಸ್ಡ್ ಅಟ್ ದ ಟಾಪ್ ಆಫ್ ದ 20 meter ಹೈ ಬಿಲ್ಡಿಂಗ್ ಇಸ್ 45 ಡಿಗ್ರಿ ಅಂಡ್ 60 ಡಿಗ್ರಿ. ಸೊ ಮೊದಲನೇ ಆಂಗಲ್ ಎಷ್ಟಿದೆ, ಫಸ್ಟ್ ಆಂಗಲ್ ಆಫ್ ಎಲಿವೇಶನ್ ಬಂದು 45 ಡಿಗ್ರಿ ಇದೆ. ಎರಡನೇ ಆಂಗಲ್ ಆಫ್ ಎಲಿವೇಶನ್ ಎಷ್ಟು ಬರ್ತಾ ಇದೆ, 60 ಡಿಗ್ರಿ ಬರ್ತಾ ಇದೆ. ಓಕೆ, ಸೊ ವಾಟ್ ವಿ ನೀಡ್ ಟು ಫೈಂಡ್, ವಿ ನೀಡ್ ಟು ಫೈಂಡ್ ದ ಹೈಟ್ ಆಫ್ ದ ಟವರ್. ಸೊ ಹೈಟ್ ಆಫ್ ದ ಟವರ್ ಯಾವುದು, ಇದು ಹೈಟ್ ಆಫ್ ದ ಟವರ್, ಇದನ್ನ ಕಂಡುಹಿಡಿಬೇಕು ನಾವು. ಸೊ ಇವಾಗ ಏನು ಮಾಡೋಣ, ಪಾಯಿಂಟ್ಸ್ ರಿಪ್ರೆಸೆಂಟ್ ಮಾಡೋಣ, ಎ ಬಿ ಸಿ. ಓಕೆ, ಸೊ ಇಲ್ಲಿ ಎರಡು ಆಂಗಲ್ ಕೊಟ್ಟಿದ್ದಾರೆ. ಓಕೆ, ಎರಡು ಆಂಗಲ್ ಕೊಟ್ಟಿದ್ದಾರೆ. ಸೊ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಎಷ್ಟು ಟ್ರಯಾಂಗಲ್ಸ್ ಫಾರ್ಮ್ ಆಗ್ತಾ ಇದಾವೆ, ಎಷ್ಟು ರೈಟ್ ಆಂಗಲ್ ಟ್ರಯಾಂಗಲ್ಸ್ ಇದಾವೆ. ರೈಟ್ ಆಂಗಲ್ ಟ್ರಯಾಂಗಲ್ಸ್ ಯಾವ್ದು ಇದಾವೆ, ಟ್ರಯಾಂಗಲ್ ಬಿ ಪಿ ಸಿ ಅಂಡ್ ಟ್ರಯಾಂಗಲ್ ಎ ಪಿ ಸಿ. ಸೊ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ಸ್ ಇದಾವೆ, ಟ್ರಯಾಂಗಲ್ ಬಿ ಪಿ ಸಿ ಮತ್ತೆ ಟ್ರಯಾಂಗಲ್ ಎ ಪಿ ಸಿ. ಸೊ ಮೊದಲನೇ ಟ್ರಯಾಂಗಲ್ ಬಿ ಪಿ ಸಿಗೆ ಬರೋಣ. ಬಿ ಪಿ ಸಿಲಿ ಯಾವ್ದು ಏನೇನು ಕೊಟ್ಟಿದ್ದಾರೆ, ಬಿ ಪಿ ಸಿಲಿ ರೆಫರೆನ್ಸ್ ಆಂಗಲ್ ಎಷ್ಟಿದೆ, ವೆನ್ ಇಟ್ ಕಮ್ಸ್ ಟು ಬಿ ಪಿ ಸಿ, ಟ್ರಯಾಂಗಲ್ ಬಿ ಪಿ ಸಿಗೆ ಬಂದಾಗ ಏನಾಗ್ತಾ ಇದೆ, ರೆಫರೆನ್ಸ್ ಆಂಗಲ್ ಎಷ್ಟಿದೆ, ರೆಫರೆನ್ಸ್ ಆಂಗಲ್ ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ ಇದೆ, ಥೀಟಾ ಬಂದು 45 ಡಿಗ್ರಿ ಇದೆ. ಆಮೇಲೆ ಸೈಡ್ ಕೊಟ್ಟಿದ್ದಾರೆ, ಸೈಡ್ ಕೊಟ್ಟಿದ್ದಾರೆ, ಬಿ ಸಿ ಇಸ್ ಈಕ್ವಲ್ ಟು ಎಷ್ಟಿದೆ, 20 ಇದೆ, ಬಿ ಸಿ ಇಸ್ ಈಕ್ವಲ್ ಟು 20 ಮೀಟರ್ಸ್ ಇದೆ. ಸೊ ಅದೇ ತರನೇ ಟ್ರಯಾಂಗಲ್ ಎ ಪಿ ಸಿಗೆ ಬರೋಣ. ಟ್ರಯಾಂಗಲ್ ಎ ಪಿ ಸಿಗೆ ಬರೋಣ. ರೆಫರೆನ್ಸ್ ಆಂಗಲ್ ಎಷ್ಟು ಕೊಟ್ಟಿದ್ದಾರೆ, ರೆಫರೆನ್ಸ್ ಆಂಗಲ್ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಇದೆ. ಸೊ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಇದೆ. ಸೊ ಸೈಡ್ಸ್ ಯಾವ್ದಾರ ಕೊಟ್ಟಿದ್ದಾರೆ, ಸೈಡ್ ಹಾಫ್ ಸೈಡ್ ಕೊಟ್ಟಿದ್ದಾರೆ, ಹಾಫ್ ಸೈಡ್ ಏನ್ ಬರುತ್ತೆ, ಎ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಬಿ ಪ್ಲಸ್ ಬಿ ಸಿ, ಎ ಬಿ ಪ್ಲಸ್ ಬಿ ಸಿ. ಸೊ ಇದೇನಾಗುತ್ತೆ ಅಂತಂದ್ರೆ ಎ ಬಿ ಪ್ಲಸ್ ಬಿ ಸಿ ಅಂತಂದ್ರೆ ಎ ಬಿ ಹೆಚ್ ಪ್ಲಸ್ 20 ಆಗುತ್ತೆ, ಹೆಚ್ ಪ್ಲಸ್ 20 ಆಗುತ್ತೆ. ಸೊ ನಮ್ಗೇನು, ನಾವು ಯಾವ ಟ್ರಯಾಂಗಲ್ ಫಸ್ಟ್ ಸಾಲ್ವ್ ಮಾಡಬೇಕು ಅನ್ನೋದು ಇಲ್ಲಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾವ್ದು ಫಸ್ಟ್ ಆಂಗಲ್ ಮತ್ತೆ ಸೈಡ್ ಇದೆಯೋ ಆ ಟ್ರಯಾಂಗಲ್ ನ ಫಸ್ಟ್ ಸಾಲ್ವ್ ಮಾಡೋಣ. ಸೊ ಈ ಟ್ರಯಾಂಗಲ್ ತಗೊಂಡಾಗ ಏನಾಗುತ್ತೆ, ಸೊ ಏನ್ ಟ್ರಯಾಂಗಲ್ ಬಿ ಪಿ ಸಿ, ಯಾವ್ದು ಏನ್ ಟ್ರಯಾಂಗಲ್ ಬಿ ಪಿ ಸಿ. ಸೊ ನಮ್ಗೆ ಗೊತ್ತಿರೋ ಸೈಡ್ ಯಾವುದು, ರೆಫರೆನ್ಸ್ ಆಂಗಲ್ಗೆ ಪಿ ಸಿ. ಓಕೆ, ಇನ್ನೊಂದೇನು ಹೇಳ್ತೀನಿ ಅಂತಂದ್ರೆ, ನಾವು ಯಾವಾಗಾದ್ರೂ ಈ ತರ ಬಂದಾಗ ಏನ್ ಮಾಡ್ಬೇಕು, ಆದಷ್ಟು ನಮಗೆ ಕಾಮನ್ ಇರುವಂತ ಸೈಡ್ಗಳನ್ನ ಕಂಡುಹಿಡ್ಕೊಬೇಕು ಫಸ್ಟ್. ಸೊ ಫಸ್ಟ್ ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್ ಪಿ ಸಿ. ಸೊ ಪಿ ಸಿ ನಮ್ಗೆ ಸಿಕ್ಬಿಡ್ತು ಅಂತ ಅಂದ್ರೆ ನಮ್ಗೇನಾಗುತ್ತೆ, ಇದನ್ನ ಇನ್ನೊಂದು ಟ್ರಯಾಂಗಲ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ಏನ್ ಮಾಡ್ತೀನಿ, ಫಸ್ಟ್ ಪಿ ಸಿ ಕಂಡುಹಿಡ್ಕೊಳಕ್ ಟ್ರೈ ಮಾಡ್ತೀನಿ. ಸೊ ಪಿ ಸಿ ಏನು, ರೆಫರೆನ್ಸ್ ಆಂಗಲ್ಗೆ ಪಿ ಸಿ ಬಂದ್ಬಿಟ್ಟು ಅಡ್ಜಸೆಂಟ್. ಓಕೆ, ಪಿ ಸಿ ಬಂದು ಅಡ್ಜಸೆಂಟ್. ಆಮೇಲೆ ನನಗಿರೋ ಸೈಡ್ ಯಾವುದು, ಬಿ ಸಿ, ಬಿ ಸಿ ಬಂದ್ಬಿಟ್ಟು ಏನು, ಆಪೋಸಿಟ್. ಸೊ ಆಪೋಸಿಟ್ ಅಡ್ಜಸೆಂಟ್ ಇದೆ. ಇದಿರುವಂತ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು, ಟ್ಯಾನು ಅಥವಾ ಕಾಟು. ನನಗೆ ಟ್ಯಾನ್ ಚೆನ್ನಾಗಿ ಗೊತ್ತಿದೆ, ಸೊ ನಾನು ಟ್ಯಾನ್ ಅಪ್ಲೈ ಮಾಡ್ತೀನಿ. ಸೊ ಟ್ಯಾನ್ ಆಫ್ 45 ಇಸ್ ಈಕ್ವಲ್ ಟು, ಸೊ ಟ್ಯಾನ್ ಆಫ್ 45 ಇಸ್ ಈಕ್ವಲ್ ಟು ಏನಾಗುತ್ತೆ, ಬಿ ಸಿ ಬೈ ಪಿ ಸಿ ಆಗುತ್ತೆ, ಬಿ ಸಿ ಬೈ ಪಿ ಸಿ ಆಗುತ್ತೆ. ಸೊ 20 ಬೈ ಪಿ ಸಿ ಆಗುತ್ತೆ. ಟ್ಯಾನ್ 45 ಎಷ್ಟು ವ್ಯಾಲ್ಯೂ, ಟ್ಯಾನ್ 45 ವ್ಯಾಲ್ಯೂ ಬಂದ್ಬಿಟ್ಟು 1. ಸೊ 1 ಇಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ ಪಿ ಸಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಸೊ ಏನಾಗುತ್ತೆ, ಪಿ ಸಿ ಇಂಟು 1 ಇಸ್ ಈಕ್ವಲ್ ಟು 20 ಇಂಟು 1. ಸೊ ಪಿ ಸಿ ಇಸ್ ಈಕ್ವಲ್ ಟು ಎಷ್ಟು, 20 ಮೀಟರ್ಸ್. ಸೊ ಎಷ್ಟು ಬಂತು ಅಲ್ಲಿಗೆ, 20 ಮೀಟರ್ಸ್ ಬಂತು. ಸೊ ಗೊತ್ತಾಯ್ತಲ್ಲ. ಸೊ ಅದೇ ತರ ಎರಡನೇ ಟ್ರಯಾಂಗಲ್ ಬರೋಣ. ಸೊ ಎರಡನೇ ಟ್ರಯಾಂಗಲ್ ಬಂದಾಗ ಏನಾಯ್ತು, ನನಗೆ ಅಡ್ಜಸೆಂಟ್ ಸೈಡ್ ಗೊತ್ತಿದೆ ಇವಾಗ, ಅದು ಪಿ ಸಿ ಕಂಡು ಹಿಡಿದ್ಬಿಟ್ಟೆ. ಸೊ ಪಿ ಸಿ ಕಂಡು ಹಿಡಿದ್ಮೇಲೆ ಅಡ್ಜಸೆಂಟ್ ಗೊತ್ತಾಯ್ತು. ಆಪೋಸಿಟ್ ಸೈಡ್ ಅಲ್ಲಿ ಹೆಚ್ ಪ್ಲಸ್ 20 ಇದೆ. ಸೊ ಇಲ್ಲೂ ಕೂಡ ಟ್ಯಾನ್ ಅಪ್ಲೈ ಮಾಡ್ತೀನಿ. ಸೊ ಟ್ಯಾನ್ 60 ಇಸ್ ಈಕ್ವಲ್ ಟು ಏನಾಯ್ತು, ಟ್ಯಾನ್ 60 ಇಸ್ ಈಕ್ವಲ್ ಟು ಪಿ ಸಿ ಡಿವೈಡೆಡ್ ಬೈ ಎ ಸಿ, ಅಲ್ಲ ಸಾರಿ, ಎ ಸಿ ಡಿವೈಡೆಡ್ ಬೈ ಪಿ ಸಿ. ಸೊ ಎ ಸಿ ಡಿವೈಡೆಡ್ ಬೈ ಪಿ ಸಿ ಅಂದ್ರೆ ಎ ಸಿ ಇಸ್ ಈಕ್ವಲ್ ಟು ಏನು, ನಮ್ಗೆ ಕೊಟ್ಟಿದ್ದೀವಿ, ಎ ಸಿ ಇಸ್ ಈಕ್ವಲ್ ಟು ಹೆಚ್ ಪ್ಲಸ್ 20. ಎ ಸಿ ಇಸ್ ಈಕ್ವಲ್ ಟು ಏನು, ಹೆಚ್ ಪ್ಲಸ್ 20 ಡಿವೈಡೆಡ್ ಬೈ ಪಿ ಸಿ ಎಷ್ಟು, ಪಿ ಸಿ ಬಂದು 20. ಟ್ಯಾನ್ 60 ವ್ಯಾಲ್ಯೂ ಎಷ್ಟಾಗುತ್ತೆ, ಟ್ಯಾನ್ 60 ವ್ಯಾಲ್ಯೂ ಬಂದ್ಬಿಟ್ಟು √3 ಆಗುತ್ತೆ. ಸೊ ಅಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂ ಆನ್ಸರ್ ಏನು ಬರುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಹೆಚ್ ಪ್ಲಸ್ 20 ಇಸ್ ಈಕ್ವಲ್ ಟು √3 ಇಂಟು 20. ಸೊ ಹೆಚ್ ಇಸ್ ಈಕ್ವಲ್ ಟು ಏನಾಗುತ್ತೆ, 20 √3. ಸೊ ಈ 20ನ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, -20. ಸೊ ಹೆಚ್ ಇಸ್ ಈಕ್ವಲ್ ಟು 20 ಇಂಟು √3 - 1 ಮೀಟರ್ಸ್. ಮೀಟರ್ಸ್ ಅಲ್ಲ, ಹಾಂ ಮೀಟರ್ಸ್.
ಸೊ ಇದು ಆನ್ಸರ್. ಸೊ ಗೊತ್ತಾಯ್ತಲ್ಲ ಹೇಗೆ ಮಾಡೋದು ಅಂತ. ಸೊ ನಾವು ಮಾಡ್ಬೇಕಂದ್ರೆ ಏನೋ ಟ್ರಯಾಂಗಲ್ ಯಾವುದು ಅಂತ ಫಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್ ಯಾವುದು ಅಂತ ಐಡೆಂಟಿಫೈ ಮಾಡ್ರಿ. ರೈಟ್ ಆಂಗಲ್ ಟ್ರಯಾಂಗಲ್ ಯಾವುದು ಅಂತ ಐಡೆಂಟಿಫೈ ಮಾಡಿದ್ಮೇಲೆ ಯಾವ ಸೈಡ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ರಿ. ಯಾವ ಟ್ರಯಾಂಗಲ್ ಅಲ್ಲಿ ಒಂದು ಆಂಗಲ್ ಒಂದು ಸೈಡ್ ಇರುತ್ತೋ ಫಸ್ಟ್ ಆ ಟ್ರಯಾಂಗಲ್ ಅಲ್ಲಿ ಅವೆರಡು ಟ್ರಯಾಂಗಲ್ ಇರುವಂತ ಕಾಮನ್ ಸೈಡ್ ನ ಕಂಡಿಡೀರಿ. ಸೊ ಇಲ್ಲೇನ್ ಮಾಡ್ದೋ ಕಾಮನ್ ಸೈಡ್ ಯಾವ್ದಿತ್ತು ಎರಡು ಟ್ರಯಾಂಗಲ್ಗೂ ನಮಗೆ ಪಿ ಸಿ ವಾಸ್ ಅ ಕಾಮನ್ ಸೈಡ್. ಈ ಪಿ ಸಿ ಏನಾಗಿತ್ತು ಅಂದ್ರೆ ಎರಡು ಟ್ರಯಾಂಗಲ್ಸ್ಗೂ ಕಾಮನ್ ಸೈಡ್ ಇತ್ತು. ಸೊ ಪಿ ಸಿ ಕಂಡು ಸೊ ಪಿ ಸಿ ಕಂಡಿಡಿದಾಗ ಏನಾಯ್ತು ಎರಡನೇ ಟ್ರಯಾಂಗಲ್ ಅಪ್ಲೈ ಮಾಡಬೇಕು ಅಂತ ಅಂದಾಗ ಒಂದು ಆಂಗಲ್ ಒಂದು ಸೈಡ್ ಸಿಕ್ಬಿಡ್ತು. ಸೊ ನಮ್ಗೆ ಇನ್ನೊಂದು ಸೈಡ್ ಕಂಡುಹಿಡಿಬೇಕಾಯ್ತು. ಆ ಸೈಡ್ ನ ನಾವು ಆರಾಮಾಗಿ ಕಂಡುಹಿಡಿದು. ಸೊ ಅರ್ಥ ಆಯ್ತಲ್ಲ. ಸೊ ಇಟ್ ಈಸ್ ವೆರಿ ತುಂಬಾ ಸಿಂಪಲ್. ಓಕೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಈ ಪ್ರಾಬ್ಲಮ್ ನೋಡ್ತಾ ಇದೀವಿ. ಫ್ರಮ್ ಎ ಟಾಪ್ ಆಫ್ ಎ 7 meter ಹೈ ಬಿಲ್ಡಿಂಗ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ ಕೇಬಲ್ ಟವರ್ ಈಸ್ 60 degree and angle of depression of its foot is 30 degree. Determine the height of the tower and distance of the tower from the building. ಇಲ್ಲಿ ಏನೇನು ಕಂಡುಹಿಡಿಬೇಕು? ಹೈಟ್ ಮತ್ತೆ ಡಿಸ್ಟೆನ್ಸ್ ಆಫ್ ದ ಬಿಲ್ಡಿಂಗ್, ಡಿಸ್ಟೆನ್ಸ್ ಆಫ್ ದ ಟವರ್ ಫ್ರಮ್ ದ ಬಿಲ್ಡಿಂಗ್ ಕಂಡುಹಿಡಿಬೇಕು. ಸೊ ಫಸ್ಟ್ ಡಯಾಗ್ರಾಮ್ ಹಾಕೋಣ. ಫ್ರಮ್ ದ ಟಾಪ್ ಆಫ್ ಎ 7 meter ಹೈ ಬಿಲ್ಡಿಂಗ್ ಏನ್ ಹೇಳ್ತಾ ಇದ್ದಾರೆ? ಗ್ರೌಂಡ್ ಇದೆ. ಫಸ್ಟ್ ಲೆವೆಲ್ ಗ್ರೌಂಡ್ ಹಾಕೊಂಡ್ಬಿಡೋಣ. ಸೊ ಗ್ರೌಂಡ್ ಒಂದು ಬಿಲ್ಡಿಂಗ್ ಇದೆ. ದೇರ್ ಇಸ್ ಎ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಹೈಟ್ ಎಷ್ಟು? ಈ ಬಿಲ್ಡಿಂಗ್ ಹೈಟ್ ಬಂದ್ಬಿಟ್ಟು 7 meters. 7 meters ಹೈಟ್ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಇದೆ. ಇದಾದ್ಮೇಲೆ ಏನಾಗ್ತಾ ಇದೆ? ಒಂದು ಕೇಬಲ್ ಟವರ್ ಇದೆ. ಕೇಬಲ್ ಟವರ್ ಐ ವಿಲ್ ಟೇಕ್ ಇಟ್ ಲೈಕ್ ದಿಸ್. ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗ್ಬೋದು. ಏನಂತ ಅಂತಂದ್ರೆ ಬಾಟಮ್ ಮತ್ತೆ ಟಾಪ್ ಎರಡು ಹೇಳ್ತಾ ಇದ್ದಾರೆ. ಹಾಗಾಗಿ ಕೇಬಲ್ ಟವರ್ ಎಲಿವೇಶನ್ ಇರೋದ್ರಿಂದ ಏನಾಗುತ್ತೆ, ಈ ಕೇಬಲ್ ಟವರ್ ಏನಾಗಿದೆ ಈ ಬಿಲ್ಡಿಂಗ್ ಗಿಂತ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾನೆ. ಸೊ ಡಯಾಗ್ರಾಮ್ ಹಾಕಬೇಕಂದ್ರೆ ಇದನ್ನ ನೋಡ್ಕೊಳ್ರಿ. ಎಲಿವೇಶನ್ ಕೊಟ್ಟಿದ್ದಾನೆ ಅಂತ ಅಂದಿಟ್ಕೆನೆ ಏನಾಗುತ್ತೆ, ಅದು ಅದಕ್ಕಿಂತ ದೊಡ್ಡದಾಗಿದೆ ಅಂತ ಅರ್ಥ. ಸೊ ಎಲಿವೇಶನ್ ಕೊಟ್ಟಿದ್ದಾಗ ಏನಾಗುತ್ತೆ, ಅದು ಅದಕ್ಕಿಂತ ದೊಡ್ಡದಾಗಿದೆ ಅಂತ ಅರ್ಥ. ಸೊ ಇವಾಗ ಈ ಬಿಲ್ಡಿಂಗ್ ಇಂದ ನೋಡ್ತಾ ಇರೋದು. ಸೊ ಈ ಬಿಲ್ಡಿಂಗ್ ಇಂದ ನೋಡ್ತಾ ಇರೋದ್ರಿಂದ ಇದಕ್ಕೆ ಹಾರಿಜಾಂಟಲ್ ಲೈನ್ ಯಾವುದು? ಪ್ಯಾರಲಲ್ ಟು ಗ್ರೌಂಡ್ ಬಂದು ಇದು ಹಾರಿಜಾಂಟಲ್ ಲೈನ್ ಬಂದ್ಬಿಟ್ಟು ಇದು. ಓಕೆ. ಸೊ ದಿಸ್ ಇಸ್ ಹಾರಿಜಾಂಟಲ್ ಲೈನ್. ಸೊ ಟಾಪ್ ಆಫ್ ದ ಚಿಮಿನಿ ಒಂದು ನೋಡ್ತಾ ಇದೀವಿ. ಟಾಪ್ ಆಫ್ ದ ಕೇಬಲ್ ಟವರ್, ಸಾರಿ ಟಾಪ್ ಆಫ್ ದ ಕೇಬಲ್ ಟವರ್ ನೋಡ್ತಾ ಇದೀವಿ. ಸೊ ಟಾಪ್ ಆಫ್ ದ ಕೇಬಲ್ ಟವರ್ ನೋಡಿದಾಗ ಎಷ್ಟಾಗ್ತಾ ಇದೆ? ಇಷ್ಟು ಬರ್ತಾ ಇದೆ. ಸೊ ಈ ಆಂಗಲ್ ಎಷ್ಟು? ಆಂಗಲ್ ಆಫ್ ಎಲಿವೇಶನ್ ಅಂತ ಮೇಲೆ ಬರುತ್ತೆ. ಲೈನ್ ಆಫ್ ಸೈಟ್ ಮತ್ತೆ ಹಾರಿಜಾಂಟಲ್ ಲೈನ್ ಮಧ್ಯೆ ಬರುತ್ತೆ. ಸೊ ಇಲ್ಲಿ ಎಷ್ಟಿದೆ? ಇದು 60 ಡಿಗ್ರಿ ಇದೆ. ಓಕೆ, ಇದು 60 ಡಿಗ್ರಿ ಇದೆ. ಸೊ ಆಂಗಲ್ ಆಫ್ ಡಿಪ್ರೆಷನ್ ಹೇಳ್ತಾ ಇದ್ದಾರೆ. ಡಿಪ್ರೆಷನ್ ಅಂದ್ರೆ ಏನು? ಕೆಳಗಡೆ. ಡಿಪ್ರೆಷನ್ ಎಲ್ಲಿ ಹೋಗ್ತಾ ಇದೆ? ಟು ಇಟ್ಸ್ ಫೂಟ್. ಅದ್ರ ಫೂಟ್ ಹೋದಾಗ ಎಷ್ಟಾಗ್ತಾ ಇದೆ? ಆಂಗಲ್ ಆಫ್ ಡಿಪ್ರೆಷನ್ ಟು ಇಟ್ಸ್ ಫೂಟ್. ಸೊ ಫೂಟ್ ನೋಡಕ್ ಹೋದಾಗ ಸೊ ಇಲ್ಲೂ ಕೂಡ ಆಂಗಲ್ ಆಫ್ ಡಿಪ್ರೆಷನ್ ಯಂತ್ರ ಮೇಲೆ ಬರುತ್ತೆ. ಇದು ಲೈನ್ ಆಫ್ ಸೈಟ್. ಫೂಟ್ ನೋಡ್ಬೇಕಂದ್ರೆ ಏನಾಗುತ್ತೆ, ಇದು ಲೈನ್ ಆಫ್ ಸೈಟ್. ಹಾರಿಜಾಂಟಲ್ ಏನಾಗಿದೆ? ಸೇಮ್ ಇದೆ. ಸೊ ಈ ಆಂಗಲ್ ಎಷ್ಟಾಗ್ತದೆ? ಈ ಆಂಗಲ್ ಬಂದು 30 ಡಿಗ್ರಿ ಇದೆ. ಓಕೆ. ಸೊ ಈ ಆಂಗಲ್ ಬಂದು 30 ಡಿಗ್ರಿ ಇದೆ. ಆಮೇಲೆ ಇನ್ನೊಂದು ಏನು ಕೇಳ್ತಾ ಇದ್ದೀನಿ ನಾನು, ಡಿಟರ್ಮಿನ್ ದ ಹೈಟ್ ಆಫ್ ದ ಟವರ್ ಅಂಡ್ ಡಿಟರ್ಮಿನ್ ದ ಹೈಟ್ ಆಫ್ ದ ಟವರ್ ಅಂಡ್ ದಿ ಡಿಸ್ಟೆನ್ಸ್ ಆಫ್ ದ ಟವರ್ ಫ್ರಮ್ ದ ಬಿಲ್ಡಿಂಗ್. ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ ಎಲ್ಲ ನೇಮಿಂಗ್ ಮಾಡ್ಕೊಂಡ್ ಬರೋಣ. ಸೊ ಓಕೆ, ಎ ಬಿ ಸಿ ಡಿ ಇ. ಸೊ ಇಲ್ಲಿ ಹೈಟ್ ಆಫ್ ದ ಟವರ್ ಯಾವುದು? ಹೈಟ್ ಆಫ್ ದ ಟವರ್ ಬಂದ್ಬಿಟ್ಟು ಫಸ್ಟ್ ಏನ್ ಮಾಡೋಣ ಅಂದ್ರೆ ಗಿವನ್ ಬರೆಯೋಣ. ಗಿವನ್ ಅಲ್ಲಿ ಏನು? ಎ ಬಿ ಇಸ್ ಈಕ್ವಲ್ ಟು 7 meters. ಇದು ಯಾವ್ದಿದು? ಹೈಟ್ ಆಫ್ ದ ಬಿಲ್ಡಿಂಗ್ ಇದು. ಎ ಬಿ ಇಸ್ ಈಕ್ವಲ್ ಟು 7 meters, ಹೈಟ್ ಆಫ್ ದ ಬಿಲ್ಡಿಂಗ್. ನಾವೇನ್ ಕಂಡುಹಿಡಿಬೇಕು? we need to find B ಮತ್ತೆ we need to find C. C ಕೂಡ ಕಂಡುಹಿಡಿಬೇಕು. C ಬಂದು ಏನು? C ಬಂದು ಹೈಟ್ ಆಫ್ ಕೇಬಲ್ ಟವರ್. C ಬಂದು ಹೈಟ್ ಆಫ್ ಕೇಬಲ್ ಟವರ್. B ಬಂದ್ಬಿಟ್ಟು ಏನು? ಡಿಸ್ಟೆನ್ಸ್ ಬಿಟ್ವೀನ್ ಬಿಲ್ಡಿಂಗ್ ಅಂಡ್ ಟವರ್. ಸೊ ಇಲ್ಲಿ ನಾವು ಬಂದಾಗ ಇಲ್ಲಿ ಯಾವ್ದು ಸೊ ಯಾವ್ದು ರೈಟ್ ಆಂಗಲ್ ಟ್ರಯಾಂಗಲ್ಸ್ ಇದಾವೆ ಇಲ್ಲಿ ನಾವು ನೋಡ್ತಾ ಇರೋಂಗೆ. ಸೊ ಓಕೆ, ಇನ್ನೊಂದು ಹೇಳ್ತಾ ಇದ್ದೆ ನಾನು, ಬೇಸಿಕ್ಸ್ ಹೇಳ್ಬೇಕಂತ ಅಂದ್ರೆ ಆಂಗಲ್ ಆಫ್ ಡಿಪ್ರೆಷನ್ ಬಂದಾಗ ಅದೇನಾಗುತ್ತೆ ಅಂದ್ರೆ ಟ್ರಯಾಂಗಲ್ ಬಿಟ್ಟು ಆಚೆ ಇರುತ್ತೆ. ಸೊ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಯಾವ್ದು? ಫಸ್ಟ್ ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್ಸ್ ಯಾವ್ದು ಅಂತ ಐಡೆಂಟಿಫೈ ಮಾಡೋಣ. ರೈಟ್ ಆಂಗಲ್ ಟ್ರಯಾಂಗಲ್ಸ್ ಯಾವ್ದು? ರೈಟ್ ಆಂಗಲ್ ಟ್ರಯಾಂಗಲ್ಸ್ ಬಂದ್ಬಿಟ್ಟು ಟ್ರಯಾಂಗಲ್ ಎ ಬಿ ಇ ಮತ್ತೆ ಇನ್ನೊಂದು ಯಾವುದು? ಟ್ರಯಾಂಗಲ್ ಎ ಡಿ ಸಿ. ಸೊ ಟ್ರಯಾಂಗಲ್ ಎ ಬಿ ಇ ಮತ್ತೆ ಟ್ರಯಾಂಗಲ್ ಎ ಡಿ ಸಿ ಇದೆ. ಸೊ
ಸೊ ನಿಮಗೆ ಇನ್ನೊಂದು ಹೇಳ್ತಾ ಇದೆ, ಆಂಗಲ್ ಆಫ್ ಡಿಪ್ರೆಷನ್ ಬಂದಾಗ ಏನಾಗುತ್ತೆ, ನಮ್ಗೆ ಆಲ್ಟರ್ನೇಟ್ ಆಂಗಲ್ಸ್ ಫಾರ್ಮ್ ಆಗುತ್ತೆ ನೋಡಿ. ಸೊ ಇದೊಂದು ಪ್ಯಾರಲ್ ಲೈನು, ಇದೊಂದು ಪ್ಯಾರಲ್ ಲೈನು. ಸೊ ಇಲ್ಲಿ 30 ಡಿಗ್ರಿ ಇದೆ ಅಂದಮೇಲೆ ಇಲ್ಲೂ ಕೂಡ 30 ಡಿಗ್ರಿ ಇರುತ್ತೆ. ಸೊ ಈ ಆಂಗಲ್ ಏನಾಗಿತ್ತು, ಟ್ರಯಾಂಗಲ್ ಇಂದ ಆಚೆ ಇತ್ತು. ಸೊ ಇದನ್ನ ಏನ್ ಮಾಡಿದೆ ನಾನು, ಟ್ರಯಾಂಗಲ್ ಹೊರಗಡೆ ತಗೋಬೇಕಾಗಿತ್ತು. ಸೊ ಆಲ್ಟರ್ನೇಟ್ ಆಂಗಲ್ಸ್ ಇಂದ ಅಪ್ಲೈ ಮಾಡಿದೆ. ಸೊ ಈ ಆಂಗಲ್ ಏನಾಗುತ್ತೆ, 30 ಡಿಗ್ರಿ ಆಗುತ್ತೆ. ಸೊ ಅಲ್ಲೇನು ಆಂಗಲ್ ಡಿಇಸಿ, ಆಂಗಲ್ ಡಿಎಇ is equal to angle AEB. AEB is equal to ಎಷ್ಟು, 30 ಡಿಗ್ರಿ. ಯಾಕೆ, ಆಲ್ಟರ್ನೇಟ್ ಆಂಗಲ್ಸ್. ಯಾಕೆ ಆಲ್ಟರ್ನೇಟ್ ಆಂಗಲ್. ಸೊ ನೀವು ಟ್ರಯಾಂಗಲ್, ಇವಾಗ ನಾನು 2 ರೈಟ್ ಆಂಗಲ್ ಟ್ರಯಾಂಗಲ್ ಬರುತ್ತೆ ಅಂತ ಹೇಳಿದೆ, ಎಬಿಇ ಮತ್ತೆ ಟ್ರಯಾಂಗಲ್ ಎಬಿಇ ಇಲ್ಲಿ ಏನೇನು ಸಿಗುತ್ತೆ, ಎಬಿ ಇಸ್ ಈಕ್ವಲ್ ಟು 7 ಮೀಟರ್ಸ್. ಅದಾದ್ಮೇಲೆ ಆಂಗಲ್ ಎಷ್ಟು ಕೊಟ್ಟಿದ್ದಾರೆ, ರೆಫರೆನ್ಸ್ ಆಂಗಲ್ ಬಂದು 30 ಡಿಗ್ರಿ ಇದೆ. ರೆಫರೆನ್ಸ್ ಆಂಗಲ್ 30 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಟ್ರಯಾಂಗಲ್ ಯಾವುದು, ಇನ್ನೊಂದು ಟ್ರಯಾಂಗಲ್ ಎಡಿಸಿ. ಎಡಿಸಿಲಿ ಏನು ಗೊತ್ತಿದೆ, ರೆಫರೆನ್ಸ್ ಆಂಗಲ್ ಥೀಟಾ ಗೊತ್ತಿದೆ ಅಷ್ಟೇ. ಥೀಟಾ ಇಸ್ 60 ಡಿಗ್ರಿ. ಇನ್ಯಾವ ಸೈಡ್ಸ್ ಗೊತ್ತಿಲ್ಲ ನಮಗೆ. ಸೊ ಇನ್ಯಾವ ಸೈಡ್ಸ್ ಕೂಡ ಗೊತ್ತಿಲ್ಲ. ಸೊ ಹಂಗಾರೆ ಫಸ್ಟ್ ಟ್ರಯಾಂಗಲ್ ನಾವು ಯಾವ್ದು ಯೂಸ್ ಮಾಡ್ಕೊಳ್ಳೋದು, ಇದನ್ನ ಯೂಸ್ ಮಾಡ್ತೀವಿ. ಸೊ ಇದನ್ನ ಯೂಸ್ ಮಾಡೋಣ. ಸೊ ಇದನ್ನ ಯೂಸ್ ಮಾಡಿ ನಾವೇನ್ ಕಂಡುಹಿಡಿಯೋಣ, ಈ ಟ್ರಯಾಂಗಲ್ಗೂ ಇರುವಂತ ಕಾಮನ್ ಯಾವುದು, ಎಬಿಇಗೂ ಎಡಿಸಿಗೂ ಇರುವಂತ ಕಾಮನ್ ಯಾವುದು, ಕಾಮನ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನಾವು. ಸೊ ಈ 2 ಲೈನ್ ಪ್ಯಾರಲ್ ಇರೋ ಲೈನ್ಸ್ ಏನಿದಾವಲ್ಲ, ಇವು ರೆಕ್ಟಾಂಗಲ್ ಫಾರ್ಮ್ ಆಗುತ್ತೆ. ಸೊ ಎಡಿ ಈಸ್ ಈಕ್ವಲ್ ಟು ಬಿಇ. ಯಾವ್ದಿದೆ, ಎಡಿ ಈಸ್ ಈಕ್ವಲ್ ಟು ಬಿಇ. ಅದೇ ತರನೇ ಎಬಿ ಈಸ್ ಈಕ್ವಲ್ ಟು ಡಿಇ. ಎಬಿ ಈಸ್ ಈಕ್ವಲ್ ಟು ಡಿಇ ಈಸ್ ಈಕ್ವಲ್ ಟು ಏನಾಗ್ತಿದೆ, 7 ಮೀಟರ್ಸ್ ಇದೆ. ಸೊ ಇಲ್ಲಿ ದಿಸ್ ಈಸ್ ಆಲ್ರೆಡಿ 7 ಮೀಟರ್ಸ್. ಗೊತ್ತಾಯ್ತಲ್ಲ. ಸೊ ಆಮೇಲೆ ಈ ಟ್ರಯಾಂಗಲ್ ಅಲ್ಲಿ ನಮಗೆ ಕೊಟ್ಟಿರೋ ಸೈಡ್ ಯಾವುದು, ಕೊಟ್ಟಿರೋ ಸೈಡ್ ಬಂದು ಆಪೋಸಿಟ್, ಕಂಡುಹಿಡಿಬೇಕಾಗಿರೋ ಸೈಡ್ ಬಂದ್ಬಿಟ್ಟು ಅಡ್ಜಸೆಂಟ್. ಸೊ ಇಲ್ಲಿ ನೋಡ್ಬೋದು, ಈ ಟ್ರಯಾಂಗಲ್ ಅಲ್ಲಿ ಯಾವುದು ಕೊಟ್ಟಿರೋ ಸೈಡ್ ಬಂದು ಆಪೋಸಿಟ್ ಸೈಡ್ ಇದೆ, ಇನ್ನೊಂದು ಕಂಡುಹಿಡಿಬೇಕಾಗಿರೋ ಸೈಡ್ ಯಾವುದು ಅಡ್ಜಸೆಂಟ್ ಇದೆ. ಯಾವ್ದು ರೆಫರೆನ್ಸ್ ಆಂಗಲ್, ಈ ರೆಫರೆನ್ಸ್ ಆಂಗಲ್ಗೆ ಇದು ಆಪೋಸಿಟ್, ಈ ರೆಫರೆನ್ಸ್ ಆಂಗಲ್ಗೆ ಇದು ಅಡ್ಜಸೆಂಟ್. ಸೊ ಅಲ್ಲಿಗೆ ಏನಾಯ್ತು, ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ಸೊ ಆಪೋಸಿಟ್ ಅಡ್ಜಸೆಂಟ್ ಇರ್ಬೇಕಂದ್ರೆ tan 30 ಈಸ್ ಈಕ್ವಲ್ ಟು ಏನಾಯ್ತು, AB by BE is equal to 7 divided by BE. So 7 is equal to cross multiply ಮಾಡೋಣ. So tan 30 ವ್ಯಾಲ್ಯೂ ಎಷ್ಟು, tan 30 ವ್ಯಾಲ್ಯೂ ಬಂದ್ಬಿಟ್ಟು 1/√3. So tan 30 ವ್ಯಾಲ್ಯೂ ಬಂದ್ಬಿಟ್ಟು 1/√3 is equal to 7 divided by ಬಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಸೊ ಬಿ ಈಸ್ ಈಕ್ವಲ್ ಟು ಎಷ್ಟಾಯ್ತು, ಬಿ ಈಸ್ ಈಕ್ವಲ್ ಟು 7 ಇಂಟು √3. ಬಿ ಈಸ್ ಈಕ್ವಲ್ ಟು ಎಷ್ಟಾಯ್ತು, 7√3 ಮೀಟರ್ಸ್ ಆಯ್ತು. ಸೊ ಡಿಸ್ಟೆನ್ಸ್, ಸೊ ಇಲ್ಲಿ ಏನು ಕೇಳಿದ, ಡಿಸ್ಟೆನ್ಸ್ ಬಿಟ್ವೀನ್ ಟವರ್ ಮತ್ತೆ ಬಿಲ್ಡಿಂಗ್, ಡಿಸ್ಟೆನ್ಸ್ ಬಿಟ್ವೀನ್ ಟವರ್ ಅಂಡ್ ಬಿಲ್ಡಿಂಗ್ ಎಷ್ಟು, 7√3 ಮೀಟರ್ಸ್ ಆಯ್ತು. ಸೊ 1 ಸಿಕ್ತು ನಮಗೆ. ಸೊ ಇನ್ನೊಂದು ಏನು ಕಂಡುಹಿಡಿಬೇಕಾದ್ರೆ ಹೈಟ್ ಕಂಡುಹಿಡಿಬೇಕು. ಹೈಟ್ ಅಲ್ಲಿ ಆಗಲೇ ಒಂದು ಇದು ಗೊತ್ತಿದೆ, ಹೈಟ್ ಕಂಡುಹಿಡಿಬೇಕಾಯ್ತು. ಹೈಟ್ ಯಾವುದು, height is equal to CE. H is equal to CE is equal to CD plus DE. CD plus DE, CD ಗೊತ್ತಿಲ್ಲ ನನಗೆ, CD ಅದೇ ತರನೇ ಹಾಕೋತೀನಿ. ಪ್ಲಸ್ DE ಎಷ್ಟು, DE ಬಂದು 7. ಸೊ CD ಕಂಡುಹಿಡಿಬೇಕು. CD ಕಂಡುಹಿಡಿಬೇಕು ಅಂದ್ರೆ ನಮ್ಗೆ ಏನಾಯ್ತು, AD ಸಿಕ್ತು. ಸೊ ಇವಾಗ ಟ್ಯಾನ್ ಅಪ್ಲೈ ಮಾಡಬೇಕು. ಟ್ಯಾನ್ ಆಫ್ 60 ಡಿಗ್ರಿ is equal to CD divided by AD. ಯಾಕೆ, ಈ ರೆಫರೆನ್ಸ್ ಆಂಗಲ್ಗೆ ಇದು ಆಪೋಸಿಟ್, ಇದು ಅಡ್ಜಸೆಂಟ್. ಆಪೋಸಿಟ್ ಅಡ್ಜಸೆಂಟ್ ಇರುವಂತ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು, ಟ್ಯಾನ್. ಸೊ ಟ್ಯಾನ್ ಆಗಿ ತಗೊಂಡು, ಸೊ ಸಿ ಡಿ ಬೈ ಎ ಡಿ, ಸಿ ಡಿ ಡಿವೈಡೆಡ್ ಬೈ 7 ಇಂಟು √3. ಸೊ ಟ್ಯಾನ್ 60 ಎಷ್ಟು, ಟ್ಯಾನ್ 60 ಬಂದು √3 ಇಸ್ ಈಕ್ವಲ್ ಟು ಸಿ ಡಿ ಡಿವೈಡೆಡ್ ಬೈ 7 ಇಂಟು √3. ಸೊ ಇಲ್ಲಿ ಏನಾಯ್ತು, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 7 ಇಂಟು √3 ಇಂಟು √3 ಇಸ್ ಈಕ್ವಲ್ ಟು ಸಿ ಡಿ. ಸೊ √3 ಇಂಟು √3 ಏನಾಗುತ್ತೆ, 3 ಆಗುತ್ತೆ. 7 3 ಇಸ್ ಈಕ್ವಲ್ ಟು ಸಿ ಡಿ. 21 ಇಸ್ ಈಕ್ವಲ್ ಟು ಸಿ ಡಿ. ಸೊ ಅಲ್ಲಿಗೆ ಹೈಟ್ ಆಫ್ ದ ಬಿಲ್ಡಿಂಗ್ ಎಷ್ಟು ಬರುತ್ತೆ, ಸೊ ಅಲ್ಲಿಗೆ ಹೈಟ್ ಆಫ್ ದ ಬಿಲ್ಡಿಂಗು ಹೆಚ್ ಇಸ್ ಈಕ್ವಲ್ ಟು ಸಿ ಡಿ ಪ್ಲಸ್ 7 ಇತ್ತು. ಸೊ ಅಲ್ಲಿಗೆ ಏನಾಯ್ತು, 21 ಪ್ಲಸ್ 7 ಇಸ್ ಈಕ್ವಲ್ ಟು 28 ಮೀಟರ್ಸ್. 21 ಪ್ಲಸ್ 7 ಇತ್ತು. ಸೊ ಅಲ್ಲಿ ಆನ್ಸರ್ ಏನಾಯ್ತು, 28 ಮೀಟರ್ಸ್ ಆಯಿತು. ಸೊ ಗೊತ್ತಾಯ್ತಲ್ಲ.
ಸೊ ಎರಡು ಕಂಡು ಹಿಡಿದು ಯಾವ್ದು ಹೈಟ್ ಆಫ್ ದ ಟವರ್ ಈಸ್ 28, ಹೈಟ್ ಆಫ್ ದ ಕೇಬಲ್ ಟವರ್ ಎಷ್ಟಾಯ್ತು 28 ಮೀಟರ್ಸ್ ಆಯ್ತು. ಮತ್ತೆ ಡಿಸ್ಟೆನ್ಸ್ ಬಿಟ್ವೀನ್ ದ ಬಿಲ್ಡಿಂಗ್ ಮತ್ತೆ ಟವರ್ ಎಷ್ಟು 7√3 ಮೀಟರ್ಸ್. ಸೊ ಇಲ್ಲೂ ಕೂಡ ನಾನು ಹೇಳೋದೇನಂತ ಅಂದ್ರೆ ದೇರ್ ಆರ್ ಟೂ ಕಾನ್ಸೆಪ್ಟ್ಸ್. ಆ ಟೂ ಕಾನ್ಸೆಪ್ಟ್ಸ್ ಏನು, ಮೊದಲು ಫುಲ್ ಪ್ರಾಬ್ಲಮ್ ಓದ್ರಿ, ಆಮೇಲೆ ಪ್ರಾಬ್ಲಮ್ನ ಮೆತ್ತಗೆ ಓದ್ರಿ. ಸೊ ಎ ಮೂವಿಂಗ್ ಬೋಟ್ ಈಸ್ ಅಬ್ಸರ್ವ್ ಫ್ರಮ್ ಟಾಪ್ ಆಫ್ ಎ 150 meters ಹೈ ಕ್ಲಿಫ್ ಮೂವಿಂಗ್ ಅವೇ ಫ್ರಮ್ ದ ಕ್ಲಿಫ್. ಅಂದ್ರೆ ಎ ಮೂವಿಂಗ್ ಬೋಟ್ ಈಸ್ ಅಬ್ಸರ್ವ್ ಫ್ರಮ್ ದ ಟಾಪ್ ಆಫ್ ಎ 150 meter ಹೈ ಕ್ಲಿಫ್. ಕ್ಲಿಫ್ ಅಂತಂದ್ರೆ ಏನು, ಬೆಟ್ಟ ಅಷ್ಟೇ, ಇನ್ನೇನಿಲ್ಲ. ಸೊ ಯಾವುದೋ ಒಂದು ಮೂವಿಂಗ್ ಬೋಟ್ ಇದೆ, ಬೋಟ್ ಇವಾಗ ಯಾವುದೋ ಒಂದು ಸಮುದ್ರ ಅಂತ, ಲೇಕ್ ಅಲ್ಲ, ಲೇಕ್. ಓಕೆ ಓಕೆ, ವಿ ವಿಲ್ ಕನ್ಸಿಡರ್ ಸಮ್ ಲೇಕ್ ಆರ್ ಲೇಕ್ ಏನೋ ಒಂದು ಕನ್ಸಿಡರ್ ಮಾಡೋಣ. ಈ ಕ್ಲಿಫ್ ಇದೆ. ಓಕೆ, ಕ್ಲಿಫ್ ಹೈಟ್ ಎಷ್ಟು, ಕ್ಲಿಫ್ ಹೈಟ್ ಬಂದ್ಬಿಟ್ಟು 150 meters. 150 meters. ಏನಾಗ್ತಿದೆ, ಬೋಟ್ ಏನಾಗ್ತಾ ಇದೆ, ದಿ ಬೋಟ್ ಈಸ್ ಅಬ್ಸರ್ವ್ ಫ್ರಮ್ ದ ಟಾಪ್ ಆಫ್ 150 meter ಹೈ ಕ್ಲಿಫ್ ಮೂವಿಂಗ್ ಅವೇ ಫ್ರಮ್ ದ ಕ್ಲಿಫ್. ಮೂವಿಂಗ್ ಅವೇ ಫ್ರಮ್ ದ ಕ್ಲಿಫ್ ಅಂದ್ರೆ ಈ ಡೈರೆಕ್ಷನ್ ಹೋಗ್ತಾ ಇದೆ. ಸೊ ಇಟ್ ಈಸ್ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್, ಮೂವಿಂಗ್ ಅವೇ ಫ್ರಮ್ ದ ಕ್ಲಿಫ್. ದ ಆಂಗಲ್ ಆಫ್ ಡಿಪ್ರೆಷನ್ ಆಫ್ ದ ಬೋಟ್ ಚೇಂಜಸ್ ಫ್ರಮ್ 60 degree to 45 degree. ಸೊ ಆಂಗಲ್ ಆಫ್ ಡಿಪ್ರೆಷನ್ ಮೊದಲು ಎಷ್ಟಿತ್ತು, ಇಲ್ಲಿಗೆ ಇಲ್ಲಿ 60 degree ಇತ್ತು, ಆಮೇಲೆ ಇಲ್ಲಿ ಹೋದಾಗ ಏನಾಗ್ತಾ ಇದೆ 45 degree ಆಗ್ತಾ ಇದೆ. ಸೊ ಆಂಗಲ್ ಆಫ್ ಕ್ಲಿಫ್, ಸೊ ಇದನ್ನ ಎ ಮತ್ತೆ ಬಿ ಅಂತ ಕರಿತೀನಿ. ಸೊ ಆಂಗಲ್ ಆಫ್ ಡಿಪ್ರೆಷನ್ ಇಲ್ಲಿ ಎಷ್ಟಿದೆ ಮೊದಲನೇದಕ್ಕೆ. ಸೊ ಹಾರಿಜಾಂಟಲ್ ಲೈನ್ ಯಾವುದು, ಇಲ್ಲಿಂದ ನೋಡ್ತಾ ಇರೋದ್ರಿಂದ ಹಾರಿಜಾಂಟಲ್ ಲೈನ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ದಿಸ್ ವಿಲ್ ಬಿ ಮೈ ಹಾರಿಜಾಂಟಲ್. ಸೊ ನನ್ನ ಲೈನ್ ಆಫ್ ಸೈಟ್ ಏನಾಗುತ್ತೆ, ಇಲ್ಲಿಂದ ಈ ಪಾಯಿಂಟ್ ನೋಡ್ತಾ ಇದ್ದಾಗ, ಸೊ ಈ ಪಾಯಿಂಟ್ ನೋಡ್ತಾ ಇದ್ದಾಗ ನಮ್ಮ ಲೈನ್ ಆಫ್ ಸೈಟ್ ಬಂದ್ಬಿಟ್ಟು 60 degree. ಸೊ ಅದೇ ಈ ಪಾಯಿಂಟ್ ನೋಡ್ತಾ ಇದ್ದಾಗ ನಮ್ಮ ಲೈನ್ ಆಫ್ ಸೈಟ್ ಏನಾಗುತ್ತೆ, ಇಟ್ ವಿಲ್ ಬಿ 45 degree. ದಿಸ್ ಲೈನ್ ಆಫ್ ಸೈಟ್ ಈಸ್ 45 degree. ಓಕೆ, ಸೊ ನಾವೇನ್ ಮಾಡೋಣ, ಈ ಕ್ಲಿಫ್ನ ಸಿ ಡಿ ಅಂತ ತಗೊಳ್ಳೋಣ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಕ್ಕೆ ಟೈಮ್ ಎಷ್ಟು ತಗೊಂತು, ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಕ್ಕೆ ಟೈಮ್ ಎಷ್ಟು ತಗೊಂತು, 2 minutes ತಗೊಂತು. 2 minutes ತಗೊಂತು. ವಾಟ್ ವಿ ಶುಡ್ ಫೈಂಡ್, ವಿ ಶುಡ್ ಫೈಂಡ್ ದ ಸ್ಪೀಡ್. ಸ್ಪೀಡ್ ಕಂಡುಹಿಡಿಬೇಕು. ನಾವೇನ್ ಕಂಡುಹಿಡಿಬೇಕು, ನಾವು ಸ್ಪೀಡ್ ಕಂಡುಹಿಡಿಬೇಕು. ಇಲ್ಲಿ ಗಿವನ್ ಬಂದ್ಬಿಡೋಣ. ಗಿವನ್ ಬಿಲ್ಡಿಂಗ್ ಹೈಟ್ ಎಷ್ಟು, ಬಿಲ್ಡಿಂಗ್ ಹೈಟ್ ಬಂದು ಬಿ ಎಚ್ ಅಂತ ತಗೊಳ್ಳೋಣ. ಬಿ ಎಚ್ ಇಸ್ ಇಕ್ವಲ್ ಟು ಬಿಲ್ಡಿಂಗ್ ಹೈಟ್ ಇಸ್ ಇಕ್ವಲ್ ಟು 150 meters. ಆಮೇಲೆ ಏನ್ ಕಂಡುಹಿಡಿಬೇಕು, ಸ್ಪೀಡ್ ಕಂಡುಹಿಡಿಬೇಕು. ಸ್ಪೀಡ್ ಕಂಡುಹಿಡಿಬೇಕು ಅಂದ್ರೆ ಏನ್ ಬೇಕು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಯಾವುದು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬಂದು ಎ ಬಿ ಇದೆ ಅಲ್ವಾ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಗಿರೋದು ಫಸ್ಟ್ ಇಲ್ಲಿತ್ತು, ಆಮೇಲೆ ಇಲ್ಲಿಗೆ ಹೋಯ್ತು. ಸೊ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಎಷ್ಟು ತಗೊಂತು, 2 minutes ತಗೊಂತು. ಸೊ ಎ ಬಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಎಷ್ಟು, 2 minutes. ಸೊ ಅವ್ರು ಏನ್ ಹೇಳ್ತಾ ಇದಾರೆ, ಮೀಟರ್ಸ್ ಪರ್ ಮಿನಿಟ್ ಅಂತಾನೆ ಕೇಳಿರೋದ್ರಿಂದ, ಸೊ ಇದು ಕೂಡ ಮೀಟರ್ಸ್ ಅಲ್ಲಿ ಇತ್ತು, ಇದು ಮಿನಿಟ್ ಅಲ್ಲಿ ಇತ್ತು ಅಂದ್ರೆ ಸಾಕು. ಸೊ ಇಟ್ ವಿಲ್ ಬಿ ಮೀಟರ್ಸ್ ಪರ್ ಮಿನಿಟ್. ಸೊ ಸ್ಪೀಡ್ ಇದು ಕಂಡುಹಿಡಿಬೇಕು. ಸೊ ನಾವು ಇದನ್ನ ಕಂಡುಹಿಡಿಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕು ಇವಾಗ, ವಿ ಹ್ಯಾವ್ ಟು ಫೈಂಡ್ ಎ ಬಿ. ಸೊ ಎ ಬಿ ಕಂಡುಹಿಡಿಯೋದು. ಸೊ ಎ ಬಿ ಕಂಡುಹಿಡಿಯೋದು ಮೊದಲನೇದಾಗ ಏನ್ ಮಾಡೋಣ ಅಂತಂದ್ರೆ ಸೇಮ್ ಕಾಮನ್ ಸ್ಟೈಲ್. ಸೊ ಏನದು ಕಾಮನ್ ಸ್ಟೈಲ್ ಅಂತಂದ್ರೆ, ಎರಡು ಆಂಗಲ್ ಆಫ್ ಡಿಪ್ರೆಷನ್ಸ್ ಇರೋದ್ರಿಂದ ಇಲ್ಲಿ ಆಲ್ಟರ್ನೇಟ್ ಆಂಗಲ್ಸ್ ಫಾರ್ಮ್ ಆಗುತ್ತೆ. ಆಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಕ್ಕೆ ಏನಾಗುತ್ತೆ, ಆಲ್ಟರ್ನೇಟ್ ಆಂಗಲ್ಸ್ ಫಾರ್ಮ್ ಆಗುತ್ತೆ. ಯಾಕೆ ಆಲ್ಟರ್ನೇಟ್ ಆಂಗಲ್ಸ್ ತಗೋತೀವಿ ಅಂತಂದ್ರೆ, ಈ ಆಂಗಲ್ಗಳು ಏನಾಗಿದ್ದಾವೆ, ಟ್ರಯಾಂಗಲ್ ಇಂದ ಆಚೆ ಇದಾವೆ. ಸೊ ಎರಡು ಆಂಗಲ್ಸ್ ಕೂಡ ಟ್ರಯಾಂಗಲ್ ಇಂದ ಆಚೆ ಇದಾವೆ. ಯಾವ್ದು ಟ್ರಯಾಂಗಲ್ಸ್, ರೈಟ್ ಆಂಗಲ್ ಟ್ರಯಾಂಗಲ್ಸ್ ಇಲ್ಲಿರೋದು. ಸೊ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಯಾವ್ದಿದೆ, ರೈಟ್ ಆಂಗಲ್ ಟ್ರಯಾಂಗಲ್ ಬಂದ್ಬಿಟ್ಟು ಟ್ರಯಾಂಗಲ್ ಸಿ ಎ ಡಿ ಮತ್ತೆ ಸಿ ಬಿ ಡಿ. ಟ್ರಯಾಂಗಲ್ ಸಿ ಎ ಡಿ ಮತ್ತೆ ಟ್ರಯಾಂಗಲ್ ಸಿ ಬಿ ಡಿ, ಇವೆರಡು ರೈಟ್ ಆಂಗಲ್ ಟ್ರಯಾಂಗಲ್ಸ್ ಇದೆ. ಇವೆರಡು ರೈಟ್ ಆಂಗಲ್ ಟ್ರಯಾಂಗಲ್ಸ್ ಅಲ್ಲಿ ಏನಾಗ್ತಿದೆ, ಆಂಗಲ್ ಆಚೆ ಇದೆ. ಸೊ ಆಚೆ ಇರೋದ ಹೊರಗಡೆ ತಗೊಳ್ಳೋಣ. ಸೊ ಹೊರಗಡೆ ತಗೊಂಡ ಏನಾಗುತ್ತೆ, ಈ ಆಂಗಲ್ ಆಲ್ಟರ್ನೇಟ್ ಆಂಗಲ್ 60 degree. ಸೊ ದಿಸ್ ವಿಲ್ ಬಿ ದ ಝೆಡ್ ಶೇಪ್. ಸೊ ಇದೇನಾಗ್ತದೆ, ಇದು 45 degree ಆಗುತ್ತೆ. ಓಕೆ, ಸೊ ಗೊತ್ತಾಯ್ತಲ್ಲ. ಸೊ ಇದಾದ್ಮೇಲೆ ಏನಾಗ್ತಾ ಇದೆ, ಯಾವ ಟ್ರಯಾಂಗಲ್ಗೆ ನಮಗೆ ಆಂಗಲ್ ಮತ್ತೆ ಸೈಡ್ ಎರಡು ಗೊತ್ತಿದೆ. ಸೊ ಆಂಗಲ್ ಮತ್ತೆ ಸೈಡ್ ಗೊತ್ತಿರುವಂತ ಟ್ರಯಾಂಗಲ್ ಯಾವುದು. ಸೊ ಎರಡು ಟ್ರಯಾಂಗಲ್ ಯಾವ್ದು ಅಪ್ಲೈ ಮಾಡಿದ್ರು ಕೂಡ ಆಂಗಲ್ ಸೈಡ್ ಗೊತ್ತಿದೆ. ಸೊ ನಾವೇನ್ ಮಾಡೋಣ ಅಂದ್ರೆ, ಫಸ್ಟ್ ವಿ ವಿಲ್ ಅಪ್ಲೈ ಸಿ ಬಿ ಡಿ. ಸಿ ಬಿ ಡಿನೇ ತಗೊಳ್ಳೋಣ. ಇನ್ ಟ್ರಯಾಂಗಲ್ ಸಿ ಬಿ ಡಿ tan 45 degree. ಟ್ಯಾನ್ ಯಾಕೆ ತಗೊಂಡೆ ಅಂತಂದ್ರೆ ಆಪೋಸಿಟ್ ಕೊಟ್ಟಿದ್ದಾರೆ, ನಾವು ಅಡ್ಜಸೆಂಟ್ ಕಂಡುಹಿಡಿಯಬೇಕು. ಆಪೋಸಿಟ್ ಅಡ್ಜಸೆಂಟ್ ಇರುವಂತ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು, ಟ್ಯಾನು ಅಥವಾ ಕಾಟು. ನನಗೆ ಚೆನ್ನಾಗಿ ಗೊತ್ತಿರೋದು ಟ್ಯಾನು, ಸೊ ಟ್ಯಾನ್ ತಗೊಂಡೆ. ಸೊ ಏನಾಯ್ತು, tan 45 ಇಕ್ವಲ್ ಟು ಏನು, ಸಿ ಡಿ ಡಿವೈಡೆಡ್ ಬೈ ಡಿ ಬಿ. tan 45 ವ್ಯಾಲ್ಯೂ ಎಷ್ಟು, tan 45 ವ್ಯಾಲ್ಯೂ ಬಂದ್ಬಿಟ್ಟು 1. tan 45 ವ್ಯಾಲ್ಯೂ ಬಂದ್ಬಿಟ್ಟು 1 is equal to ಸಿ ಬಿ ಎಷ್ಟು, ಸಿ ಡಿ ಎಷ್ಟು, ಸಿ ಡಿ is equal to 150 meters divided by db. ಸೊ ಅಲ್ಲಿಗೆ ಏನಾಯ್ತು, ಡಿ ಬಿ is equal to ಎಷ್ಟಾಯ್ತು, 150 meters ಆಯ್ತು. ಸೊ
ಸೊ ಟೋಟಲ್ ಓವರ್ ಆಲ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರೋದು ಎಷ್ಟು? ಸೊ ಓವರ್ ಆಲ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರೋದು 150 ಮೀಟರ್ಸ್. ಸೊ ನಮಗೆ ಎ ಬಿ ಎಷ್ಟು? ಎ ಬಿ ಕಂಡುಹಿಡಿಬೇಕು ಇವಾಗ. ಸೊ ಎ ಬಿ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡಬೇಕು? ಸೊ ನಾವು ಎ ಬಿ ಕಂಡುಹಿಡ್ಕೊಬೇಕು ಅಲ್ವಾ? ಸೊ ನಾವು ಎ ಬಿ ಕಂಡುಹಿಡಿಬೇಕು ಅಂದ್ರೆ ಎ ಬಿ ಈಸ್ ಈಕ್ವಲ್ ಟು ಡಿ ಬಿ ಮೈನಸ್ ಡಿ ಎ ಅದು ತಗೋಬೋದಲ್ಲ, ಡಿ ಬಿ ಮೈನಸ್ ಡಿ ಎ. ಸೊ ಡಿ ಬಿ ಗೊತ್ತಿದೆ, ಡಿ ಬಿ ಬಂದ್ಬಿಟ್ಟು ಏನು 150 ಮೈನಸ್ ಡಿ ಎ. ಡಿ ಎ ಗೊತ್ತಿಲ್ಲ. ಸೊ ಡಿ ಎ ಕಂಡುಹಿಡ್ಕೊಬೋದು, ಈ ಟ್ರಯಾಂಗಲ್ ಇಂದ ಕಂಡುಹಿಡಿಬಹುದು. ಯಾವ ಟ್ರಯಾಂಗಲ್ ಅಲ್ಲಿ? ಟ್ರಯಾಂಗಲ್ ಸಿ ಡಿ ಎ. ಟ್ರಯಾಂಗಲ್ ಸಿ ಡಿ ಎದಲ್ಲಿ ಕಂಡುಹಿಡಿಬಹುದು. ಇಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ tan 60 is equal to ಏನಾಯ್ತು? tan 60 is equal to ಆಪೋಸಿಟ್ ಯಾವುದು? ಆಪೋಸಿಟ್ ಬಂದು ಸಿ ಡಿ, ಅಡ್ಜಸೆಂಟ್ ಕಂಡುಹಿಡಿಬೇಕು. ಸೊ ನಾನೇನ್ ಮಾಡ್ತೀನಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಟ್ಯಾನ್ ಅಪ್ಲೈ ಮಾಡ್ತೀನಿ. ಸೊ ಟ್ಯಾನ್ ಅಪ್ಲೈ ಮಾಡಿದಕ್ಕೆ ಏನಾಯ್ತು? ಸಿ ಡಿ ಡಿವೈಡೆಡ್ ಬೈ ಎ ಡಿ. ಸಿ ಡಿ ಎಷ್ಟು? ಸಿ ಡಿ ಬಂದು 150 ಡಿವೈಡೆಡ್ ಬೈ ಎ ಡಿ. ಸೊ ಟ್ಯಾನ್ 60 ಡಿಗ್ರಿ ಎಷ್ಟು? ಟ್ಯಾನ್ 60 ಬಂದ್ಬಿಟ್ಟು 1 ಬೈ ಟ್ಯಾನ್ 60 ಬಂದ್ಬಿಟ್ಟು √3. ಟ್ಯಾನ್ 60 ಬಂದ್ಬಿಟ್ಟು √3 ಇಸ್ ಈಕ್ವಲ್ ಟು ಎಷ್ಟಾಯ್ತು? 150 ಡಿವೈಡೆಡ್ ಬೈ ಎ ಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಎ ಡಿ ಇಂಟು √3 ಇಸ್ ಈಕ್ವಲ್ ಟು ಏನಾಯ್ತು? 150 ಆಯಿತು. ಎ ಡಿ ಇಸ್ ಈಕ್ವಲ್ ಟು ಎಷ್ಟು? 150 ಡಿವೈಡೆಡ್ ಬೈ √3. ಸೊ 150 ಯಾವ ತರ ಬರಿಬೋದು? 50 ಇಂಟು √3 ಇಂಟು √3 ಅಂತ ಬರಿಬೋದು, ಡಿವೈಡೆಡ್ ಬೈ √3. √3 ಹೋಯ್ತು, ಇಸ್ ಈಕ್ವಲ್ ಟು 50 √3 ಸಿಕ್ತಲ್ಲ? 50 √3 ಮೀಟರ್ ಸಿಕ್ತು. ಸೊ ನಮಗೆ ಇವಾಗ ಬೇಕಾಗಿರೋದು ಯಾವುದು? ನಮಗ್ ಬೇಕಾಗಿರೋದು ಎ ಬಿ. ಸೊ ಎ ಬಿ ಇಸ್ ಈಕ್ವಲ್ ಟು ಅವಾಲೇ ಸಿಕ್ಕಿತ್ತು. ಅವಾಲ ಏನ್ ಬಂತು? ಎ ಬಿ ಇಸ್ ಈಕ್ವಲ್ ಟು ಇಲ್ಲಿ ಕೊಟ್ಟಿರೋಂಗೆ. ಸೊ ಇಲ್ಲಿ ಏನಾಗಿದೆ? ಎ ಬಿ ಇಸ್ ಈಕ್ವಲ್ ಟು ಏನ್ ಬಂತು? ಅಲ್ಲಿಗೆ 150 ಮೈನಸ್ 50 √3. ಸೊ ಇಲ್ಲಿ ಏನ್ ಮಾಡೋಣ? ಇಲ್ಲಿ ಕಾಮನ್ ಯಾವ ತೆಗೆಯೋಣ? ಇಲ್ಲಿ ಕಾಮನ್ 50 ತೆಗೆದ್ರೆ, ಸೊ 50 ತೆಗೆದ್ರೆ 3 ಮೈನಸ್ √3. ಸೊ 3 ಮೈನಸ್ √3 ತಗೋ ಬರುತ್ತೆ. ಸೊ ಅವಾಗ ಏನಾಯ್ತು? ಇದು ಇಷ್ಟು ಬಂತು. ಸೊ ಸ್ಪೀಡ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಸ್ಪೀಡ್ ಈಸ್ ಈಕ್ವಲ್ ಟು ಏನಾಯ್ತು? ಎ ಬಿ ಈಸ್ ಈಕ್ವಲ್ ಟು ಎಷ್ಟು? ಎ ಬಿ ಈಸ್ ಈಕ್ವಲ್ ಟು 50 ಇಂಟು √3 ತೆಗೆದ್ರೆ √3 ಮೈನಸ್ 1 ಬರುತ್ತೆ. 50 √3 ಮೈನಸ್ 1 ಬರುತ್ತೆ. ಸೊ ಇಲ್ಲೇನು 3 ಅಂತ ಬರಿಬೋದು, √3 ಇಂಟು √3 ಅಂತ ಬರ್ಕೋಬೋದು. ಸೊ ಇಸ್ ಈಕ್ವಲ್ ಟು 50. ಇನ್ನೊಂದು √3 ಕಾಮನ್ ಇದೆ, √3 ಕಾಮನ್ ತೆಗೆದ್ರೆ ಏನಾಯ್ತು? ಇಲ್ಲಿ √3 ಉಳ್ಕೊಂತು, √3 ಮೈನಸ್ 1 ಬಂತು. 50 ಇಂಟು √3 ಮೈನಸ್ 1 ಬಂತು. ಸ್ಪೀಡ್ ಇಸ್ ಈಕ್ವಲ್ ಟು ಏನು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು? 50 ಇಂಟು √3 ಇಂಟು √3 ಮೈನಸ್ 1 ಡಿವೈಡೆಡ್ ಬೈ 2 ಮಿನಿಟ್ಸ್. 2 1s 2 25s. ಸೊ ಅಲ್ಲಿಗೆ ಅಷ್ಟು ಆನ್ಸರ್ ಎಷ್ಟು? 25 √3 ಇಂಟು √3 ಮೈನಸ್ 1 ಮೀಟರ್ಸ್ ಪರ್ ಮಿನಿಟ್. ಸೊ ಆನ್ಸರ್ ಎಷ್ಟು? 25 √3 ಮೀಟರ್ಸ್ ಪರ್ ಮಿನಿಟ್. ಇದು ಸ್ಪೀಡ್. ಓಕೆ, ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಬೇಕು? ಈ ಪ್ರಾಬ್ಲಮ್ ಅಲ್ಲಿ ನೋಡಿ, ಎ ಬಾಯ್ ಈಸ್ ಸ್ಟ್ಯಾಂಡಿಂಗ್ ಆನ್ ಎ ಹಾರಿಜಾಂಟಲ್ ಪ್ಲೇನ್. ಎ ಬಾಯ್ ಸ್ಟ್ಯಾಂಡಿಂಗ್ ಆನ್ ಎ ಹಾರಿಜಾಂಟಲ್ ಪ್ಲೇನ್ ಫೈಂಡ್ಸ್ ಎ ಬರ್ಡ್ ಫ್ಲೈಯಿಂಗ್ ಎಟ್ ಎ ಡಿಸ್ಟೆನ್ಸ್ ಆಫ್ 100 ಮೀಟರ್ಸ್. ಬಾಯ್ ಏನು ಹಾರಿಜಾಂಟಲ್ ಪ್ಲೇನ್ ಮೇಲೆ ನಿಂತಿದ್ದಾನೆ. ಸೊ ಫಸ್ಟ್ ಒಂದು ಡಯಾಗ್ರಾಮ್ ಬರೆಯೋಣ. A boy is standing on a horizontal plane. Okay, first full word ಬಿಡೋಣ. A boy is standing on a horizontal plane, finds a bird flying at a distance of 100 meters from him at an elevation of 30 degree. So ಒಂದು ಬರ್ಡ್ ಕಾಣಿಸುತ್ತೆ, ಅದು angle of elevation ಎಷ್ಟಿದೆ? 30 degree ಇದೆ, 100 meters away from him. A girl standing on the roof of a 20-meter high building. A girl standing on the roof of a 20-meter high building finds the elevation of the same bird to be 45 degree. ಇನ್ನೊಂದು ಹುಡುಗಿ ಏನು ಇನ್ನೊಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಅದೇ ಬರ್ಡ್ ನ ಆಂಗಲ್ ಆಫ್ ಎಲಿವೇಶನ್ ಆ ಹುಡುಗಿಗೆ ಏನ್ ಕಾಣಿಸ್ತಾ ಇದೆ? 45 ಡಿಗ್ರಿ ಇದೆ. ಸೊ ಎರಡು ಆಂಗಲ್ ಆಫ್ ಎಲಿವೇಶನ್ ಇರೋದ್ರಿಂದ ಏನಿದೆ, ಆ ಬಿಲ್ಡಿಂಗು ಮತ್ತೆ ಈ ಬಾಯ್ ಇಬ್ರಿಗೂ ಕೂಡ ಬರ್ಡ್ ಮೇಲ್ಗಡೆ ಫ್ಲೈ ಮಾಡ್ತಾ ಇದೆ, ಮೇಲ್ಗಡೆ ಹಾರ್ತಾ ಇದೆ. ದಿ ಬಾಯ್ ಅಂಡ್ ದ ಗರ್ಲ್ ಆರ್ ಆನ್ ದ ಆಪೋಸಿಟ್ ಸೈಡ್ಸ್. ಬಾಯ್ ಮತ್ತೆ ಗರ್ಲ್ ಏನು ಆಪೋಸಿಟ್ ಸೈಡ್ಸ್. ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಬರ್ಡ್ ಫ್ರಮ್ ದ ಗರ್ಲ್. ಬಾಯ್ ಅಂಡ್ ಗರ್ಲ್ ಆರ್ ದ ಆಪೋಸಿಟ್ ಸೈಡ್ಸ್. ಸೊ ಇದು ಬಾಯ್ ಆಯ್ತು ಅಂತಂದ್ರೆ, ಇದು ಬಿ ಆಯ್ತು ಅಂತಂದ್ರೆ, ಗರ್ಲ್ಗೇನು ಗರ್ಲ್ ಈಸ್ ಸ್ಟ್ಯಾಂಡಿಂಗ್ ಆನ್ ಎ ಬಿಲ್ಡಿಂಗ್. ಗರ್ಲ್ ಬಂದೆ ಶಿ ಈಸ್ ಸ್ಟ್ಯಾಂಡಿಂಗ್ ಆನ್ ಎ ಬಿಲ್ಡಿಂಗ್. ಸೊ ಇದು ಗರ್ಲ್. ಸೊ ಇದು ಗರ್ಲ್ ಅಂತ ತಗೊಳ್ಳೋಣ. ಸೊ ಬರ್ಡ್ ಎಲ್ಲಿ ಫ್ಲೈ ಆಗ್ತಾ ಇದೆ? ದಿ ಬರ್ಡ್ ಇಸ್ ಫ್ಲೈಯಿಂಗ್ ಸಮ್ವೇರ್ ಹಿಯರ್. ಸೊ ಆಂಗಲ್ ಆಫ್ ಎಲಿವೇಶನ್ ಇದಕ್ಕೆ ಹಾಕ್ಬೇಕು ಅಂತಂದ್ರೆ ಏನು? ಇದಕ್ಕೆ ಹಾರಿಜಾಂಟಲ್ ಲೈನ್ ಎಲ್ಲಿ ಬರುತ್ತೆ? ಬಾಯ್ ಹಾರಿಜಾಂಟಲ್ ಲೈನ್ ಬರುತ್ತೆ, ಗ್ರೌಂಡ್ ಅಲ್ಲೇ ಬರುತ್ತೆ, ಪ್ಲೇನ್ ಅಲ್ಲೇ ಬರುತ್ತೆ. ಸೊ ಪ್ಲೇನ್ ಅಲ್ಲೇ ಬರುತ್ತೆ. ಸೊ ಆಂಗಲ್ ಆಫ್ ಎಲಿವೇಶನ್ ಟು ದ ಬರ್ಡ್ ಏನ್ ಬರುತ್ತೆ? ಆಂಗಲ್ ಆಫ್ ಎಲಿವೇಶನ್ ಟು ದ ಬರ್ಡ್ ಬಂದು ಇಲ್ಲಿ ಬರುತ್ತೆ,
ಸೊ ದಿಸ್ ವಿಲ್ ಬಿ ದ ಬರ್ಡ್. ಸೊ ಬರ್ಡ್ನ ನಾನು ಆರ್ ಅಂತ ತಗೊಂತೀನಿ ಅನ್ಕೊಳ್ರಿ. ಸೊ ದಿಸ್ ಈಸ್ ಮೈ ಆಂಗಲ್ ಆಫ್ ಎಲಿವೇಶನ್. ಆಂಗಲ್ ಆಫ್ ಎಲಿವೇಶನ್ ಬಂದು ಎಷ್ಟು ಬರ್ತಾ ಇದೆ ಫಸ್ಟ್ ಬಾಯ್ಗೆ 30 ಡಿಗ್ರಿ ಇದೆ. ದಿ ಬರ್ಡ್ ಇಸ್ ಹೌ ಮೆನಿ ಡಿಸ್ಟೆನ್ಸ್ ಅವೇ? ಫ್ಲೈಂಗ್ ಎಟ್ ಅ ಡಿಸ್ಟೆನ್ಸ್ ಆಫ್ 100 meters. Flying at a distance of 100 meters away from the boy. Okay. A girl is standing on a roof of a 20-meter high building. The building height is to, this building height is 20 meters. 20 meters high building. Okay. She sees you girl the angle of elevation horizontal line in ಬರುತ್ತೆ. Horizontal line ಈ ತರ ಬರುತ್ತೆ. So okay. Angle of elevation ಬರುತ್ತೆ. Angle of elevation ಬರುತ್ತೆ. ಇದೆಷ್ಟು ಬರುತ್ತೆ? ಇದು 45 degree ಬರುತ್ತೆ. On the opposite sides, find the distance of the bird from the girl. Find the distance of the bird from the girl. So ಇದನ್ನು ಕಂಡುಹಿಡಿಯಬೇಕು. Find the distance of the bird from the girl. ಇದೊಂದು ಲೈನ್ ಹಾಕೊಂತೀನಿ. ಯಾಕೆ ಲೈನ್ ಹಾಕೊಂತೀನಿ ಅಂದ್ರೆ in order to complete the right angle triangle ಅಷ್ಟೇ. In order to complete the right angle triangle. So ಇದು 20 meters ಆಯ್ತು ಅಂತಂದ್ರೆ, ಸೊ ಈ ಡಯಾಗ್ರಾಮ್ ಅಲ್ಲಿ ನೀವು ನೋಡಬಹುದು. ಇದನ್ನೆಲ್ಲ ಫಸ್ಟ್ ನೇಮಿಂಗ್ ಕಂಪ್ಲೀಟ್ ಮಾಡ್ತೀನಿ. ಸೊ ನೇಮಿಂಗ್ ಅಲ್ಲಿ ಎ, ಬಿ ಇಲ್ಲಿದೆ, ಸಿ ಅಂಡ್ ಡಿ ಅಂಡ್ ಇ ಅಂತ ಅನ್ಕೊಳ್ಳೋಣ. ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ಗಳು ನಮ್ಗೆ ಯಾವ್ದು ಕಾಣ್ತಾ ಇದೆ ನಮ್ಗೆ ಕಂಡುಹಿಡಿಬೇಕಾಗಿರೋದು. ವಿತ್ ರೆಸ್ಪೆಕ್ಟ್ ಟು ಬಾಯ್ ಬಂದು ರೈಟ್ ಆಂಗಲ್ ಟ್ರಯಾಂಗಲ್ಸ್ ಯಾವುದು? ವಿತ್ ರೆಸ್ಪೆಕ್ಟ್ ಟು ಬಾಯ್ ಬಂದ್ಬಿಟ್ಟು ರೈಟ್ ಆಂಗಲ್ ಟ್ರಯಾಂಗಲ್ ಬಂದ್ಬಿಟ್ಟು ಟ್ರಯಾಂಗಲ್ ಆರ್ ಬಿ ಸಿ. ಟ್ರಯಾಂಗಲ್ ಆರ್ ಬಿ ಸಿ. ವಿತ್ ರೆಸ್ಪೆಕ್ಟ್ ಟು ಗರ್ಲ್ ರೈಟ್ ಆಂಗಲ್ ಟ್ರಯಾಂಗಲ್ ಬಂದ್ಬಿಟ್ಟು ಯಾವುದು? ಆರ್ ಇ ಜಿ. ಟ್ರಯಾಂಗಲ್ ಯಾವುದು? ಟ್ರಯಾಂಗಲ್ ಆರ್ ಇ ಜಿ. ಸೊ ಟ್ರಯಾಂಗಲ್ ಆರ್ ಬಿ ಸಿಗೆ ಆರ್ ಇ ಜಿಗೆ ಕಾಮನ್ ಇರುವಂತ ಸೈಡ್ ಯಾವುದು? ಕಾಮನ್ ಇರುವಂತ ಸೈಡ್ ಬಂದು ಆರ್ ಇ. ಸೊ ಆರ್ ಇ ಕಂಡುಹಿಡಿಬೇಕು ಅಂದ್ರೆ ಆರ್ ಸಿ ಕಂಡುಹಿಡ್ಕೊಬೇಕು. ವಿ ನೀಡ್ ಟು ಫೈಂಡ್ ಆರ್ ಸಿ. ಸೊ ಆರ್ ಸಿ ಕಂಡುಹಿಡಿಬಹುದು ಯೂಸಿಂಗ್ ಟ್ರಯಾಂಗಲ್ ಆರ್ ಬಿ ಸಿ. ಟ್ರಯಾಂಗಲ್ ಆರ್ ಬಿ ಸಿ ಇಲ್ಲಿ ಏನು ಮಾಡ್ಬೋದು? ಯೂಸ್ ಮಾಡ್ಕೊಂಡು ಕಂಡುಹಿಡಿಬಹುದು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ರೆಫರೆನ್ಸ್ ಆಂಗಲ್ ಕೊಟ್ಟಿದ್ದಾರೆ. ರೆಫರೆನ್ಸ್ ಆಂಗಲ್ ಎಷ್ಟು? ರೆಫರೆನ್ಸ್ ಆಂಗಲ್ ಬಂದು ಥೀಟಾ ಡಿಗ್ರಿ. ಸೊ ಆರ್ ಬಿ ಸಿ ಟ್ರಯಾಂಗಲ್ ರೆಫರೆನ್ಸ್ ಆಂಗಲ್ ಥೀಟಾ ಕೊಟ್ಟಿದ್ದಾರೆ. ಆರ್ ಬಿ ಸಿ ಅದಾಯ್ತು. ಸೊ ನಮಗೆ ಇಲ್ಲಿ ಇನ್ನೊಂದೇನಿದೆ? ಸೊ ಇನ್ನೊಂದು ಯಾವುದು? ಆರ್ ಬಿ ಕೊಟ್ಟಿದ್ದಾರೆ. ಆರ್ ಬಿ ಎಷ್ಟು? 100 meters. ಆರ್ ಬಿ ಏನು? 100 meters. ಸೊ ಆರ್ ಬಿ ಈ ರೆಫರೆನ್ಸ್ ಆಂಗಲ್ಗೆ ಆರ್ ಬಿ ಏನಾಗುತ್ತೆ? ಈ ರೆಫರೆನ್ಸ್ ಆಂಗಲ್ಗೆ ಆರ್ ಬಿ ಏನಾಗುತ್ತೆ? ಆರ್ ಬಿ ಬಂದು ಹೈಪೋಟೆನ್ಯೂಸ್ ಬಿಕಾಸ್ ದಿಸ್ ಈಸ್ 90 degree. ಆರ್ ಬಿ ಬಂದು ಹೈಪೋಟೆನ್ಯೂಸ್. ನಾವು ಕಂಡುಹಿಡಿಬೇಕಾಗಿರೋ ಸೈಡ್ ಯಾವುದು? ಆರ್ ಸಿ. ಸೊ ಆರ್ ಸಿ ಏನು? ಆರ್ ಸಿ ಬಂದು ಆಪೋಸಿಟ್. ಸೊ ಇಲ್ಲಿ ನಾವು ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಪ್ಲೈ ಮಾಡಬೇಕು? ಆಪೋಸಿಟ್ ಮತ್ತೆ ಹೈಪೋಟೆನ್ಯೂಸ್ ಇರಬೇಕಂದ್ರೆ, ಆಪೋಸಿಟ್ ಮತ್ತೆ ಹೈಪೋಟೆನ್ಯೂಸ್ ಇರಬೇಕಂದ್ರೆ ನಾವು ಅಪ್ಲೈ ಮಾಡಬೇಕಾಗಿರೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು? ಸೈನು ಅಥವಾ ಕೊಸಿಕೆಂಟ್. ಸೈನು ಅಥವಾ ಕೊಸಿಕೆಂಟ್. ನನಗೆ ಸೈನ್ ಚೆನ್ನಾಗಿ ಬರುತ್ತೆ. ಸೊ ನಾನು ಏನು ಮಾಡ್ತೀನಿ? ಸೈನ್ ಅಪ್ಲೈ ಮಾಡ್ತೀನಿ. ಸೊ ಸೈನ್ ಆಫ್ 30 is equal to ಏನಾಯ್ತು? ಆರ್ ಬಿ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಆರ್ ಸಿ ಬೈ ಆರ್ ಬಿ. ಆರ್ ಸಿ ಡಿವೈಡೆಡ್ ಬೈ ಆರ್ ಬಿ. ಆರ್ ಸಿ ಎಷ್ಟಿದೆ? ಆರ್ ಸಿ ಕಂಡುಹಿಡಿಬೇಕು. ಸೊ ಆರ್ ಬಿ ಎಷ್ಟಿದೆ? 100 ಇದೆ. ಆರ್ ಬಿ ಬೈ 100. ಸೊ ಸೈನ್ 30 ಎಷ್ಟು ವ್ಯಾಲ್ಯೂ? ಸೈನ್ 30 ವ್ಯಾಲ್ಯೂ ಬಂದು ಹಾಫ್. ಸೊ ಅಲ್ಲಿಗೇನಾಯ್ತು? ಆರ್ ಬಿ ಇಸ್ ಈಕ್ವಲ್ ಟು 100/2. ಸೊ ಇದೇನಾಯ್ತು? ಆರ್ ಬಿ ಬಂದು 50 meters ಆಯ್ತು. ಆರ್ ಬಿ ಅಲ್ಲ, ಆರ್ ಸಿ. ಸಾರಿ, ಇಲ್ಲಿ ಆರ್ ಸಿ. ಸೊ ಆರ್ ಸಿ ಎಷ್ಟಾಯ್ತು? ಆರ್ ಸಿ ಬಂದ್ಬಿಟ್ಟು 50 meters ಆಯ್ತು. ಸೊ ಟೋಟಲ್ 50 meters ಆಯ್ತು ಅಂತಂದ್ರೆ, ಸೊ ಇದೆಷ್ಟಿದೆ? ಸೊ ನಮಗೆ ಇನ್ನೊಂದು ಏನು ಗೊತ್ತಿದೆ? ಇ ಸಿ ಇಸ್ ಈಕ್ವಲ್ ಟು ಜಿ ಡಿ. ಡಯಾಗ್ರಾಮ್ ಅಲ್ಲಿ ನೋಡೋದಕ್ಕೆ ಇ ಸಿ ಇಸ್ ಈಕ್ವಲ್ ಟು ಜಿ ಡಿ ಇಸ್ ಈಕ್ವಲ್ ಟು ಎಷ್ಟು? 20 meters. ಇಸ್ ಈಕ್ವಲ್ ಟು ಎಷ್ಟು? 20 meters. ಯಾವುದು ಇದು? ಇದೆಷ್ಟಿದೆ? ಇದು 20 meters ಇದೆ. ಸೊ ಆರ್ ಇ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಆರ್ ಇ ಇಸ್ ಈಕ್ವಲ್ ಟು ಆರ್ ಸಿ ಮೈನಸ್ ಇ ಸಿ. ಆರ್ ಸಿ ಫುಲ್ ಲೆಂತ್ ಮೈನಸ್ ಇ ಸಿ. ಆರ್ ಸಿ ಎಷ್ಟು? ಆರ್ ಸಿ ಇಸ್ ಈಕ್ವಲ್ ಟು 50 ಮೈನಸ್ 20 ಇಸ್ ಈಕ್ವಲ್ ಟು ಎಷ್ಟಾಯ್ತು? ಆರ್ ಇ ಬಂದು 30 meters ಆಯ್ತು. ಆರ್ ಇ ಬಂದು 30 meters ಆಯ್ತು. ಸೊ ನಮಗೆ ಇದು ಎಷ್ಟು ಸಿಕ್ತು? ಇದು 30 meters ಸಿಕ್ತು. ಸೊ ಅವ್ರಿಗೆ ಯಾವ ಟ್ರಯಾಂಗಲ್ ಅದು? ಇನ್ ಟ್ರಯಾಂಗಲ್ ಆರ್ ಇ ಜಿ. ರೆಫರೆನ್ಸ್ ಆಂಗಲ್ ಥೀಟಾ ಎಷ್ಟಿದೆ? ಥೀಟಾ ಬಂದು 45 degree ಇದೆ.
ಥೀಟಾ ಬಂದು 45 ಡಿಗ್ರಿ ಇದೆ, ಆರ್ ಇ ಬಂದು 30 ಇದೆ. ಸೊ ಆರ್ ಇ ಏನಾಗುತ್ತೆ, ರೆಫರೆನ್ಸ್ ಆಂಗಲ್ಗೆ ಆಪೋಸಿಟ್ ಆಗುತ್ತೆ. ಓಕೆ, ಆಮೇಲೆ ನಾವು ಕಂಡುಹಿಡಿಬೇಕಾಗಿರೋ ಸೈಡ್ ಯಾವುದು, ಆರ್ ಜಿ. ಆರ್ ಜಿ ಏನಾಗುತ್ತೆ, ಹೈಪೋಟೆನ್ಯೂಸ್ ಆಗುತ್ತೆ. ಸೊ ಆಪೋಸಿಟ್ ಮತ್ತೆ ಹೈಪೋಟೆನ್ಯೂಸ್ ಇರುವಂತ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು, ಸೈನ್. ವಿ ನೀಡ್ ಟು ಅಪ್ಲೈ ಸೈನ್. ಸೊ ಅಲ್ಲಿಗೆ ಸೈನ್ ಆಫ್ 45 ಇಸ್ ಈಕ್ವಲ್ ಟು ಏನಾಯ್ತು, ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಆಪೋಸಿಟ್ ಯಾವುದು, ಆಪೋಸಿಟ್ ಬಂದು ಆರ್ ಇ ಬೈ ಆರ್ ಜಿ. ಆರ್ ಇ ಬೈ ಆರ್ ಜಿ, ಆರ್ ಇ ವ್ಯಾಲ್ಯೂ ಎಷ್ಟು, ಆರ್ ಇ ವ್ಯಾಲ್ಯೂ ಒಂದು 30, ಆರ್ ಜಿ ವ್ಯಾಲ್ಯೂ ಏನು ಮಾಡಬೇಕು, ಕಂಡುಹಿಡಿಬೇಕು, ಆರ್ ಜಿ. ಸೊ ಸೈನ್ 45 ಎಷ್ಟು, 1/√2. 1/√2 ಇಸ್ ಈಕ್ವಲ್ ಟು 30 ಬೈ ಆರ್ ಜಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಆರ್ ಜಿ ಇಂಟು 1 ಇಸ್ ಈಕ್ವಲ್ ಟು 30 ಇಂಟು √2. ಓಕೆ, ಸೊ ಆರ್ ಜಿ ಇಸ್ ಈಕ್ವಲ್ ಟು ಎಷ್ಟು, 30√2 ಮೀಟರ್ಸ್, ಯಾಕಂದ್ರೆ ಯೂನಿಟ್ ಅದು. ಸೊ ಏನು, ದ ಡಿಸ್ಟೆನ್ಸ್ ಆಫ್ ದ ಬರ್ಡ್ ಫ್ರಮ್ ದ ಗರ್ಲ್ ಎಷ್ಟು, 30√2 ಮೀಟರ್ಸ್. ಡಿಸ್ಟೆನ್ಸ್ ಆಫ್ ದ ಬರ್ಡ್ ಫ್ರಮ್ ದ ಗರ್ಲ್ ಎಷ್ಟು, 30√2 ಮೀಟರ್ಸ್. ಸಿ ಇಲ್ಲಿ ನಾನು ಹೇಳ್ತಾ ಇರೋದೇನಂತಂದ್ರೆ, ಫಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್ಸ್ ನ ಐಡೆಂಟಿಫೈ ಮಾಡ್ರಿ. ಮೊದಲನೇದು ರೈಟ್ ಆಂಗಲ್ ಟ್ರಯಾಂಗಲ್ಗಳನ್ನ ಐಡೆಂಟಿಫೈ ಮಾಡ್ರಿ. ರೈಟ್ ಆಂಗಲ್ ಟ್ರಯಾಂಗಲ್ ಐಡೆಂಟಿಫೈ ಮಾಡಿದ್ಮೇಲೆ ಟ್ರಯಾಂಗಲ್ ಒಳಗಡೆ ಯಾವ್ದಾರ ಒಂದು ಆಂಗಲ್ ಒಂದು ಸೈಡ್ ಇರುವಂತ ಟ್ರಯಾಂಗಲ್ಸ್ ಯಾವ್ದು ಅಂತ ನೋಡ್ರಿ. ರೆಫರೆನ್ಸ್ ಆಂಗಲ್ಗೆ ಆ ಸೈಡ್ಸ್ಗಳು ಏನಾಗಿದ್ದಾವೆ ಅಂತ ನೋಡ್ರಿ. ಆ ಸೈಡ್ಸ್ಗಳ ಮೇಲೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಐಡೆಂಟಿಫೈ ಮಾಡ್ರಿ. 90% ಆಫ್ ದ ಕೇಸಸ್ ಟ್ಯಾನ್ ಅಪ್ಲೈ ಆಗುತ್ತೆ. ಎಲ್ಲೋ ಕೆಲವು ಕೇಸಸ್ ಅಲ್ಲಿ ಸೈನು ಇಲ್ಲ ಕಾಸ್ ಬರುತ್ತೆ. ಬಟ್ ಸೈನು ಕಾಸು ಟ್ಯಾನ್ ಬಿಟ್ಟು ಬೇರೆ ಯಾವುದು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೊದಲೇ ಹೇಳ್ದಂಗೆ ಸೈನು ಕಾಸು ಟ್ಯಾನ್ ಎಲ್ಲಾ ಸೈಡ್ಸ್ನು ಕವರ್ ಮಾಡುತ್ತೆ. ಸೊ ಹಾಗಾಗಿ ಸೈನು ಕಾಸು ಟ್ಯಾನ್ ಗೊತ್ತಿದ್ರೆ ಸಾಕು, ಅದ್ರಲ್ಲಿ 90% ಟ್ಯಾನೇ ಅಪ್ಲೈ ಆಗೋದು. ಸೊ ನೋಡೋದ್ರಲ್ಲಿ ಹೇಗೆ ಮಾಡಬೇಕು ಅಂತ. ಸೊ ಇದೊಂಚೂರು ಕೇರ್ಫುಲ್ ಆಗಿ ಡಯಾಗ್ರಾಮ್ ಕರೆಕ್ಟ್ ಆಗಿ ಬಂತು ಅಂತ ಅಂದ್ರೆ 50% ಆಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್. ನೋಡ್ಬೋದು 50% ಆಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್. ಅದಾದ್ಮೇಲೆ ಏನ್ ಮಾಡಬೇಕು, ರೈಟ್ ಆಂಗಲ್ ಟ್ರಯಾಂಗಲ್ಗಳನ್ನ ಐಡೆಂಟಿಫೈ ಮಾಡಬೇಕು. ರೈಟ್ ಆಂಗಲ್ ಟ್ರಯಾಂಗಲ್ಗಳನ್ನ ಐಡೆಂಟಿಫೈ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ಗಳಲ್ಲಿ ಒಂದು ಆಂಗಲ್ ಒಂದು ಸೈಡ್ ಇರುವಂತ ರೈಟ್ ಆಂಗಲ್ ಟ್ರಯಾಂಗಲ್ ಐಡೆಂಟಿಫೈ ಮಾಡಬೇಕು. ಒಂದು ಆಂಗಲ್ ಒಂದು ಸೈಡ್ ಇರುವಂತ ರೈಟ್ ಆಂಗಲ್ ಟ್ರಯಾಂಗಲ್ ಐಡೆಂಟಿಫೈ ಮಾಡಿದ್ಮೇಲೆ ಈ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ಸ್ಗೂ ಇರುವಂತ ಕಾಮನ್ ಸೈಡ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಯಾಕೆ ಕಾಮನ್ ಸೈಡ್ ಬೇಕು ಅಂತಂದ್ರೆ, ಇನ್ನೊಂದು ರೈಟ್ ಆಂಗಲ್ ಟ್ರಯಾಂಗಲ್ಗೆ ಒಂದು ಸೈಡ್ ಬೇಕಾಗಿರುತ್ತೆ. ಸೊ ಆ ಸೈಡ್ ನ ಇದರಿಂದ ಈ ಟ್ರಯಾಂಗಲ್ ಇಂದ ಕಂಡುಹಿಡ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಬೇಕಾಗಿರೋ ರಿಕ್ವೈರ್ಡ್ ಸೈಡ್ ನ ನಾವೇನ್ ಮಾಡಬಹುದು, ನಾವು ಕಂಡುಹಿಡ್ಕೋಬಹುದು. ಸೊ ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ಜಸ್ಟ್ ಹೌ ಡು ವಿ ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು.